ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಒನ್ ಪೀಸ್ ಸೀಸನ್ 1 ಎಪಿಸೋಡ್ 4 and 5 ಗೆ ಅಂದ್ರೆ ಪಾರ್ಟ್ 3 ಗೆ. ಲಾಸ್ಟ್ ಎಪಿಸೋಡ್ ಅಲ್ಲಂತೂ ನಾವು ನೋಡಿದ್ವಿ ಉಸಪ್, ನಾಮಿ, ಝೋರೋ ಹಾಗೂ ಲುಫಿ ಈ ಒಂದು ದೊಡ್ಡ ಶಿಪ್ ಅಲ್ಲಿ ಹೋಗ್ತಾ ಇರ್ತಾರೆ. ಮತ್ತೆ ದೂರದಲ್ಲಿ ನಮ್ಗೆ ವೈಸ್ ಅಡ್ಮಿರಲ್ ಗಾರ್ಪ್ ಕಾಣ್ತಾನೆ. ಲುಫಿ ಅವನನ್ನ ನೋಡಿ ಹೇಳ್ತಾನೆ, ನನ್ನ ಅಜ್ಜ ಏನ್ ಮಾಡ್ತಿದ್ದಾರೆ ಅಂತ. ಇದನ್ನ ಕೇಳ್ದ 3 ಜನರಿಗೂ ಕೂಡ ಶಾಕ್ ಆಗುತ್ತೆ. ಹಾಗಾದ್ರೆ ಗಾರ್ಪೆ ಲುಫಿಯ ಅಜ್ಜನ ಅಂತ. ಸೊ ಇದೊಂದು ದೊಡ್ಡ ಟ್ವಿಸ್ಟ್ ಆಗೋದ್ರಲ್ಲಿದೆ. ಸೊ ಬನ್ನಿ ನೋಡೋಣ. ಅದಕ್ಕಿಂತ ಮುಂಚೆ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹೈಪ್ ಅನ್ನ ಕೂಡ ಮಾಡಬೇಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಈಗ ಅದೇ ನಮ್ಗೆ ಗೊತ್ತಿರೋ ಹಾಗೆ ಅವನು ಗಾರ್ಪ್ ನನ್ನ ಅಜ್ಜ ಅಂತ ಕರೆದ. ಸೊ ಅಲ್ಲೇ ಒಂದು ನಮ್ಗೆ ಫ್ಲಾಶ್ ಬ್ಯಾಕ್ ಸಿಗುತ್ತೆ. ಲುಫಿನ ಬಾಲ್ಯದ ಟೈಮ್ ನಲ್ಲಿ ಅವನೊಂದು ಹಡಗುವನ್ನ ತಯಾರಿಸಿದ್ದ. ಆದ್ರೆ ಆಕ್ಚುಲಿ ಇದು ಇವನ ಅಜ್ಜ ಆಗಿರುವಂತಹ ಗಾರ್ಪ್ಗೆ ಇಷ್ಟ ಆಗಿರ್ಲಿಲ್ಲ. ಯಾಕಂದ್ರೆ ಅವನ ಅಜ್ಜ ಅಂತೂ ಮೆರಿನ್ ಆಗಿದ್ದಾನೆ. ಮೆರಿನ್ ಮತ್ತೆ ಪೈರೇಟ್ಸ್ ಗಳು ನಿಮ್ಗೆ ಗೊತ್ತಿದೆಯಾ ತಾನೆ. ಈ ಮೆರಿನ್ ಗಳು ಅಥವಾ ಅಡ್ಮಿರಲ್ಸ್ ಗಳ ಕೆಲಸ ಇರೋದೇ ಪೈರೇಟ್ ಗಳನ್ನ ಬಂಧಿಸೋದು. ಆದ್ರೆ ಇವನ ಗೋಲ್ ಆಗಿದೆ ಪೈರೇಟ್ ಆಗ್ಬೇಕು ಅಂತ. ಸಣ್ಣದಿಂದಲೂ ಇವನೇ ಸಾಕ್ತಾ ಬರ್ತಿರೋದು ಲುಫಿಯನ್ನ. ಈಗಂತೂ ಸೀನ್ ಶಿಫ್ಟ್ ಆಗುತ್ತೆ ಅಂಡ್ ನಾವು ನೋಡ್ತೀವಿ ಇವರ ಈ ಒಂದು ಹೊಸ ಶಿಪ್ ನ ಮೇಲೆ ದಾಳಿ ಮಾಡ್ಬಿಡ್ತಾರೆ. ಲುಫಿ ಅಂತೂ ಬೊಬ್ಬಿಡ್ತಾನೆ, ಪ್ಲೀಸ್ ಅಜ್ಜ ನನ್ನನ್ನು ಬಿಟ್ಬಿಡಿ ಅಂತ. ಅಂಡ್ ಗಾರ್ಪ್ ಕೂಡ ನೋಡ್ತಿದ್ದಾನೆ, ಈ ಶಿಪ್ ಅಂತೂ ನನ್ನ ರೇಂಜ್ ಗಿಂತ ಜಾಸ್ತಿನೇ ಹೋಗ್ತಿದೆ ಎದುರು, ಹಾಗಾಗಿ ನಾನು ಈ ಬಾಂಬ್ ಗಳನ್ನ ಬಿಸಾಕ್ಬೇಕು ಕಾಣಿಸುತ್ತೆ ಅಂತ ಎಸ್ತು ಬಿಡ್ತಾನೆ. ಬೈ ದ ವೇ ಗೈಸ್, ಗಾರ್ಪ್ ನ ಬಗ್ಗೆ ಮಾತಾಡೋದಾದ್ರೆ ಇವನೇನು ನೀವು ಕಾಮನ್ ಮನುಷ್ಯ ಅಂತ ತಿಳ್ಕೊಳ್ಬೇಡಿ. ಇವನು ಯಾವ ಲೆವೆಲ್ ಗೆ ಸ್ಟ್ರಾಂಗ್ ಇದಾನಂದ್ರೆ ಇವನನ್ನ ಸ್ವತಃ ಪೈರೇಟ್ ಕಿಂಗ್ ಗೆ ಕಂಪೇರ್ ಮಾಡ್ತಾರೆ, ಅಂದ್ರೆ ಗೋಲ್ಡಿ ರಾಜರ್ ಗೆ. ಇನ್ನು ಒಂದು ಸಣ್ಣ ವಿಷಯ ಹೇಳ್ತೀನಿ, ಆನಿಮೆ ನೋಡಿದವರಿಗಂತೂ ಗೊತ್ತಿರುತ್ತೆ ಇವನ್ ಯಾವ ರೀತಿ ಸ್ಟ್ರಾಂಗ್ ಇದಾನಂದ್ರೆ ಒಂದು ದೊಡ್ಡ ಸಿಟಿಯನ್ನೇ ಕೇವಲ ಒಂದು ಪಂಚ್ ನಲ್ಲಿ ಪುಡಿ ಮಾಡಬಹುದು. ಏನಿರ್ಲಿ, ಬ್ಯಾಕ್ ಇನ್ ಟು ದ ಸ್ಟೋರಿ. ಇಲ್ಲಿ ನಾವು ನೋಡ್ತೀವಿ ಲುಫಿ ಅಂತೂ ಈ ಒಂದು ಬಾಂಬ್ ಅನ್ನ ತನ್ನ ಬಾಡಿಯಲ್ಲಿ ಗಾಳಿಯನ್ನ ತುಂಬಿಸ್ಬಿಟ್ಟು ಎಸ್ದು ಬಿಡ್ತಾನೆ. ಹೀಗಾಗಿ ಅದು ರಿವರ್ಸ್ ಹೋಗುತ್ತೆ ಗಾರ್ಪ್ ನ ಶಿಪ್ ಗೆ ಅಂಡ್ ಅಲ್ಲಿ ಸ್ವಲ್ಪ ಒಡೆದು ಹೋಗುತ್ತೆ. ಇದೇ ಕ್ಯಾಪ್ ನಲ್ಲಿ ಅವರಂತೂ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ರು. ಗಾರ್ಪ್ ಹೇಳ್ತಾನೆ, ಶಿಟ್ ಇವನಂತೂ ಬಚಾವ್ ಆಗ್ಬಿಟ್ಟ ಅಂತ. ಈಗ ಈಚೆಯಿಂದ ನಾಮಿ ಹೇಳ್ತಾಳೆ, ಇದಂತೂ ತುಂಬಾನೇ ಕಷ್ಟವಾದ ಸಿಚುವೇಶನ್ ಗೆ ನಾವು ಸಿಕ್ಕಾಕೊಂಡಿದ್ವಿ. ಈಗ ಜಸ್ಟ್ ನಾವು ಸ್ವಲ್ಪ ದಿನ ಹಿಂದೆನೆ ಕೂರೋ ಅನ್ನೋ ಒಬ್ಬ ಪೈರೇಟ್ ನ ಜೊತೆಗೆ ಫೈಟ್ ಮಾಡಿದ್ವಿ. ಇದೇನು ನಾವು ಹೋದ ಜಾಗನೇ ಸರಿ ಇಲ್ಲ, ಎಲ್ಲಿ ಹೋದ್ರು ಕೂಡ ಅಪಾಯ ಇದ್ದೇ ಇದೆ. ಅದರಲ್ಲೂ ಈ ಮೆರಿನ್ ಅಂತೂ ಅಂದ್ರೆ ವೈಸ್ ಅಡ್ಮಿರಲ್ ಅಂತ ಇದಾರಲ್ಲ, ಇವರಂತೂ ಗಾರ್ಪ್ ಆಗಿದ್ದಾರೆ, ಅಂದ್ರೆ ಲುಫಿನ ಅಜ್ಜ ಆಗಿದ್ದಾರೆ. ಅಷ್ಟರಲ್ಲೂ ಈ ಲುಫಿನ ಅಜ್ಜ ನಮ್ಗೆ ಯಾಕೆ ಅಟ್ಯಾಕ್ ಮಾಡ್ತಿದ್ದಾರೆ, ಲುಫಿ ಇದಾನೆ ಅಂತ ಕೂಡ ಗೊತ್ತಿತ್ತು. ಅವನ ಮೇಲೆ ಪ್ರೀತಿ ಇಲ್ವಾ ಅವರಿಗೆ. ಲುಫಿ ಇವರ ಮಾತನ್ನ ಕೇಳ್ಕೊಳ್ತಿರ್ತಾನೆ, ಅದರಷ್ಟು ಗಮನ ಕೊಡೋದಿಲ್ಲ. ಅದೇ ಟೈಮ್ಗೆ ಸ್ವಲ್ಪ ಸ್ಮೆಲ್ ಬರುತ್ತೆ ಅಂಡ್ ಎದು ನೋಡಿದಾಗ ಗೊತ್ತಾಗುತ್ತೆ ಇವರೊಂದು ಬರಾಟೆ ಅನ್ನೋ ಜಾಗದಲ್ಲಿ ಬಂದಿದ್ದಾರೆ. ಇದೊಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುವಂತ ಜಾಗ ಆಗಿದೆ. ಯಾಕಂದ್ರೆ ಇಲ್ಲಿ ತುಂಬಾ ಜನ ಚೆಫ್ ಗಳು ಇರ್ತಾರೆ, ಅಂದ್ರೆ ಎಲ್ರು ಕೂಡ ಕುಕಿಂಗ್ ಮಾಡೋರು. ಕೆಲವರು ಇಲ್ಲಿ ಫಿಶರ್ ಮ್ಯಾನ್ ಆಗಿರ್ತಾರೆ, ಅಂದ್ರೆ ಇವರು ಫಿಶ್ ಕೂಡ ಹೌದು ಮನುಷ್ಯ ಕೂಡ ಹೌದು. ಸೊ ಲುಫಿನಿಗಂತೂ ಇಲ್ಲಿ ಹಸಿವಾಗ್ತಿತ್ತು, ಅವನಿಗೆ ತಿಂಡಿ ಬೇಕಿತ್ತು, ಅದಕ್ಕೋಸ್ಕರ ಕೇಳ್ತಾನೆ. ಇಲ್ಲಿ ಒಳಗಡೆ ಬರೋದಕ್ಕೆ ಪರ್ಮಿಷನ್ ಕೊಡೋದಿಲ್ಲ ಫಸ್ಟ್ ಆಫ್ ಆಲ್. ಆದ್ರೆ ನಾಮಿ ಬಂದು ಇವನಿಗೆ ಸ್ವಲ್ಪ ಹಣ ಕೊಡ್ತಾಳೆ ಅಂಡ್ ಪರ್ಮಿಷನ್ ಸಿಗುತ್ತೆ. ಸೊ ಇಲ್ಲಿ ಡಿನ್ನರ್ ಗೆ ಅಂತ ಕೂತ್ಕೊಳ್ತಾರೆ. ಆದ್ರೆ ಇದೇ ಹೊತ್ತಿಗೆ ನಾವು ಒಬ್ಬ ಮೇನ್ ಕ್ಯಾರೆಕ್ಟರ್ ನ ನೋಡ್ತೀವಿ. ಇವನ ಹೆಸರು ವಿನ್ ಸ್ಮೋಕ್ ಸಾಂಜಿ ಅಂತ. ಇವನೊಬ್ಬ ತುಂಬಾ ಟ್ಯಾಲೆಂಟೆಡ್ ಆಗಿರುವಂತ ಅಡುಗೆಯವನಾಗಿದ್ದಾನೆ. ಇವನು ಯಾವುದೇ ಒಂದು ಪ್ರಾಣಿಯಿಂದ ಕೂಡ ಅಡುಗೆ ಮಾಡ್ತಾನೆ, ಜೊತೆಗೇನೆ ತಿನ್ನೋದಕ್ಕೂ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಸೊ ತರಕಾರಿನೆಲ್ಲ ಕಟ್ ಮಾಡ್ಕೊಂಡು ಇಲ್ಲಿ ಕೂತಿದ್ದ. ಅದೇ ಟೈಮ್ಗೆ ಇಲ್ಲಿನ ಓನರ್ ಬರ್ತಾರೆ. ಇವರ ಹೆಸರು ಜೆಫ್ ಅಂತ. ಜೆಫ್ ನಿಗೆ ಅಷ್ಟು ಇಷ್ಟ ಇರೋದಿಲ್ಲ ಸಾಂಜಿ ಯಾವಾಗ್ಲೂ ಇಲ್ಲಿ ಕೆಲಸ ಮಾಡ್ತಾನೆ ಅದಕ್ಕೋಸ್ಕರ. ಯಾಕಂದ್ರೆ ಅಲ್ಲಿ ಬದುಕ್ತಿರುವ ಕೆಲವು ಜನರಿಗೆ ಸಾಂಜಿ ತಯಾರಿಸುವಂತಹ ಊಟ ಅಷ್ಟು ಇಷ್ಟ ಇಲ್ಲ ಅಂತ. ಯಾಕಂದ್ರೆ ಅವನು ಡೈಲಿ ವೆರೈಟಿ ಮಾಡ್ತಾನೆ. ಅವನಿಗೆ ಒಂದೇ ರೆಸಿಪಿಯನ್ನ ಪುನಃ ಮಾಡೋದು ಸ್ವಲ್ಪನೂ ಇಷ್ಟ ಇಲ್ಲ. ಸೊ ಇಲ್ಲಿ ಜೆಫೆ ಹೇಳ್ಬಿಡ್ತಾರೆ, ನೀನ್ ಸುಮ್ನೆ ವೇಟರ್ ಆಗ್ಬಿಡು, ಅಡುಗೆ ಕೆಲಸ ನಾನು ನೋಡ್ತೀನಿ ಅಂತ. ಹೀಗಾಗಿ ಇವನು ವೇಟರ್ ನ ಕೆಲಸ ಮಾಡ್ತಿದ್ದಾನೆ. ಇವನಿಲ್ಲಿ ಲುಫಿನ ಗ್ಯಾಂಗ್ ಏನು ಆರ್ಡರ್ ಮಾಡಿತ್ತು ಅದನ್ನ ಕೊಡೋದಕ್ಕೆ ಬರ್ತಾನೆ. ಸೊ ಇಷ್ಟು ಜನರನ್ನ ನೋಡಿದಾಗ ಮೇನ್ ಅವನ ಕಣ್ಣು ಫೋಕಸ್ ಆಗಿದ್ದು ನಾಮಿಯ ಮೇಲೆ. ಇವನು ಸ್ವಲ್ಪ ಫ್ಲರ್ಟ್ ಮಾಡೋದಕ್ಕೆ ನೋಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಸಂಜಿ ಎಂತ ಕ್ಯಾರೆಕ್ಟರ್ ಅಂದ್ರೆ ಹುಡುಗಿಯರನ್ನ ಹೆಚ್ಚು ರೆಸ್ಪೆಕ್ಟ್ ಮಾಡ್ತಾನೆ ಅಂಡ್ ಫ್ಲರ್ಟ್ ಕೂಡ ಮಾಡ್ತಾ ಇರೋದಕ್ಕೆ ಟ್ರೈ ಮಾಡ್ತಾನೆ. ಇನ್ನೊಂದು ಸೀನ್ ಅಲ್ಲಿ ನಾವು ನೋಡ್ತೀವಿ ಗಾರ್ಪ್ ನಿಗೆ ಲುಫಿ ಮತ್ತೆ ಅವನ ಪೈರೇಟ್ಸ್ ಗೆಳೆಯರನ್ನ ಹಿಡಿಯೋದಕ್ಕೆ ಆಗ್ಲಿಲ್ಲ. ಆ ಒಂದು ಕಾರಣಕ್ಕೆ ಕಾಲ್ ಮಾಡ್ತಾನೆ ವಾರ್ ಲಾರ್ಡ್ಸ್ ಗಳಿಗೆ. ಓಕೆ, ಫಸ್ಟ್ ನೋಡೋಣ ವಾರ್ ಲಾರ್ಡ್ಸ್ ಅಂದ್ರೆ ಏನು ಅಂತ. ವಾರ್ ಲಾರ್ಡ್ಸ್ ಅಂದ್ರೆ ಟೋಟಲ್ ಆಗಿ 5 ಜನರನ್ನ ಅಸೈನ್ ಮಾಡಿರ್ತಾರೆ. ಇವರು ತುಂಬಾನೇ ಸ್ಪೆಷಲ್, ಯಾಕಂದ್ರೆ ಇವರು ಸ್ಟ್ರಾಂಗೆಸ್ಟ್ ಆಗಿರ್ತಾರೆ. ಇವರ ಕೆಲಸ ಕೂಡ ಪೈರೇಟ್ ಗಳನ್ನ ಹಿಡಿದು ಗವರ್ಮೆಂಟ್ ಗೆ ಕೊಡೋದು. ಅಂಡ್ ಇಲ್ಲಿ ನಾವು ನೋಡ್ತೀವಿ ಒನ್ ಆಫ್ ದಿ ಗ್ರೇಟೆಸ್ಟ್ ವಾರ್ ಲಾರ್ಡ್ ಆಗಿರುವಂತ ಹಾಕೈ ಮಿಹಾಕ್ ಅನ್ನ, ಅಂದ್ರೆ ಹದ್ದಿನ ಕಣ್ಣಿನ ಮಿಹಾಕ್. ಇವನು ಪೂರ್ತಿ ದುನಿಯಾದಲ್ಲಿ ನಂಬರ್ 1 ಸಾರ್ಟ್ಸ್ ಮ್ಯಾನ್ ಆಗಿದ್ದಾನೆ. ಅಂಡ್ ಇಲ್ಲಿ ಆಕ್ಷನ್ ಅನ್ನು ಕೂಡ ನೋಡ್ತೀವಿ, ಯಾವ ರೀತಿ ಇವನು ಎಲ್ಲರನ್ನ ಸೋಲಿಸ್ತಾನೆ ಸಾರ್ಟ್ ನಿಂದ, ಅದು ಕೂಡ ಎಫರ್ಟ್ಲೆಸ್ ಆಗಿ ಒಂದು ಶಿಪ್ ಅನ್ನೇ ಪುಡಿ ಮಾಡಾಕ್ ಬಿಡ್ತಾನೆ. ಅಷ್ಟು ಸ್ಟ್ರೆಂತ್ ಇದೆ ಇವನ ಒಂದು ಸಾರ್ಡ್ ನಲ್ಲಿ. ಇನ್ನೊಂದು ವಿಷಯ ಏನಂದ್ರೆ ಇವನೊಬ್ಬ ಪೈರೇಟ್ ಆಗಿದ್ದಾನೆ ಮೇನ್ ಆಗಿ, ಆದ್ರೂ ಕೂಡ ವಾರ್ಲೋರ್ಡ್ ಆಗಿದ್ದಾನೆ, ಅಂದ್ರೆ ನಾವೇ ಜೊತೆಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ದಾನೆ. ಇದೆಲ್ಲ ಹೇಗ್ ಸಾಧ್ಯ ನಿಮ್ಗೆ ಇದು ಮತ್ತೆ ಹೇಳ್ತೀನಿ. ಇಲ್ಲಿ ಲುಫಿ ಅವನ ಫ್ರೆಂಡ್ಸ್ ಅಂತೂ ತುಂಬಾನೇ ತಿಂದ್ ಬಿಡ್ತಾರೆ ಗುರು. ತಿನ್ನೋದಕ್ಕೇನೋ ತಿಂದಿದೀವಿ ತುಂಬಾನೇ, ಆದ್ರೆ ಇದರ ಹಣ ಯಾರು ಕೊಡ್ತಾರೆ ಈಗ ರಿಸಿಪ್ಟ್ ಕೊಡ್ತಾರೆ, ನಿಮ್ಮ ಬಿಲ್ ಇಷ್ಟ ಆಗಿದೆ ಅಂತ. ಇದಕ್ಕೆ ಹಣ ಕೊಡಿ ಅಂತ ಹೇಳಿದ್ರೆ ನಮ್ಮ ಹುಚ್ಚ ನನ್ ಮಗ ಲುಫಿ ಅಂತೂ ಅವನ ಸಿಗ್ನೇಚರ್ ಹಾಕ್ಬಿಟ್ಟ. ಸಾಂಜಿ ತಿಳ್ಕೊಂಡ ಯಾರು ಇವನು VIP ಆಗಿರ್ಬೇಕು ಅಂತ. ಸೊ ಜೆಫ್ ನ ಬಳಿಗೆ ಬಂದು ಕೊಟ್ಬಿಡ್ತಾನೆ. ಜೆಫ್ ಅಂತೂ ಕೋಪದಿಂದ ಇಲ್ಲಿಗೆ ಬಂದು ಹೇಳ್ತಾನೆ, ಯಾರಿದು ಮಂಕಿ ಡಿ ಲುಫಿ, ನಾನು ಬಿಲ್ ಕೊಟ್ರೆ ಅದಕ್ಕೆ ಆಟೋಗ್ರಾಫ್ ಕೊಟ್ಟಿದ್ಯಲ್ಲ ಹಣೆಯಲ್ಲಿ. ಇದಕ್ಕೆ ಲುಫಿ ಹೇಳ್ತಾನೆ, ನೋಡಿ ನಾನು ಫ್ಯೂಚರ್ ನಲ್ಲಿ ಪೈರೇಟ್ ಕಿಂಗ್ ಆಗೋದ್ರಲ್ಲಿದ್ದೀನಿ, ಅಟ್ಲೀಸ್ಟ್ ನಂಗೋಸ್ಕರ ನೀವು ಫ್ರೀ ಫುಡ್ ಆದ್ರೂ ಕೊಡ್ಬೋದು ತಾನೆ ಅಂತ. ಜೆಫ್ ಅಂತೂ ತುಂಬಾನೇ ಕೋಪ ಬರುತ್ತೆ. ಮತ್ತೆ ಹೇಳ್ತಾನೆ, ಇದೇ ನಿನ್ ಮಾವನ್ ಮನೆ ಅಂತ ತಿಳ್ಕೊಂಡ್ಯಾ, ಬಾರಿ ಮಾತಾಡ್ತೀಯ ಪೈರೇಟ್ಸ್ ಅಂತ. ನಿನ್ ತರನೇ 100 ಜನ ಇಲ್ಲಿ ಬಂದು ಹೇಳ್ತಾರೆ ನಾನು ಪೈರೇಟ್ ಕಿಂಗ್ ಆಗ್ತೀನಿ ಅಂತ. ಏನದು ಮಕ್ಳಾಟ ಅಂತ ತಿಳ್ಕೊಂಡಿದ್ಯಾ? ಅಷ್ಟ್ರಲ್ಲೂ ನಿನ್ನ ಹತ್ರ ಈಗ ಹಣ ಇಲ್ಲ ಅಂತಂದ್ರೆ ಇಲ್ಲಿ ಬಾ ಪಾತ್ರೆ ತಿಕ್ಕು ಕೆಲಸ ಮಾಡು ಅಷ್ಟೇ. ಸೊ ಪಾಪ ಗುರು ನಮ್ಮ ಲುಫಿ ಅಂತ ಸಿಕ್ಕಾಕೊಂಡ್ಬಿಟ್ಟ. ಇಲ್ಲಿ ಹೊರಗಡೆಯಿಂದ ಝೋರೋ ನಾಮಿ ಕಾನ್ವರ್ಸೇಷನ್ ಮಾಡ್ತಿರ್ತಾರೆ. ಈ ಲುಫಿ ಬಗ್ಗೆ ಅರ್ಥ ಮಾಡೋಕೆನೆ ತುಂಬಾ ಕಷ್ಟ ಇದೆ.
ಕೇಳುತ್ತೆ, ಅಲ್ಲ ಅವನ ಅಜ್ಜ ಒಬ್ಬ ಮೆರಿನ್ ಆಗಿದ್ದಾನೆ, ಇವನೊಬ್ಬ ಪೈರೇಟ್ ಆಗಿದ್ದಾನೆ, ಏನಾಗ್ತಿದೆ ಇದು? ಮೋಸ್ಟ್ಲಿ ಏನೋ ಇದಕ್ಕೆ ಕತೆ ಇದೆ. ಹಾಗೇನೆ ನಮಗೆ ಒಂದು ಭಯ ಇರುತ್ತೆ, ಇಷ್ಟು ದೂರ ಅಂತೂ ಬಂದಿದೀವಿ, ಇಲ್ಲಿ ಅಂತೂ ನಾವು ನ್ಯಾವಿಯ ಕೈಗೆ ಸಿಕ್ಕೊಳ್ಬಾರ್ದು ಅಂತ. ಸೊ ಅವಳೊಬ್ಳೆ ಪ್ಲಾನ್ ಮಾಡಿ ಒಬ್ಬನ ಹತ್ರ ಕೇಳ್ತಾನೆ, ಇಲ್ಲಿ ಒಂದು ಶಿಪ್ ಇದೆಯಲ್ವಾ, ಇದು ಎಷ್ಟೊತ್ತಿಗೆ ಹೋಗುತ್ತೆ? ಒಬ್ಬ ಹೇಳ್ತಾನೆ ಇದು ನಾಳೆ ಬೆಳಿಗ್ಗೆ ಹೋಗುತ್ತೆ ಅಂತ. ಅಂದ್ರೆ ನಾಮಿ ಪ್ಲಾನ್ ಮಾಡ್ತಿದ್ದಾಳೆ ಒಬ್ಳೆ ಇಲ್ಲಿಂದ ಎಸ್ಕೇಪ್ ಆಗೋದು ಅಂತ, ಯಾಕಂದ್ರೆ ನ್ಯಾವಿಗಳು ಬಂದು ಹಿಡಿಬಹುದು ಅಂತ. ಇನ್ನೊಂದು ಕಡೆಯಲ್ಲಿ ನೋಡ್ತೀವಿ ಕೋಬಿ ಮತ್ತೆ ಹೆಲಂಪುರ್ ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ಹೆಲಂಪುರ್ ತುಂಬಾ ವಿಷಯವನ್ನ ಹೇಳ್ತಾನೆ ಕೋಬಿನಿಗೆ. ಅಂದ್ರೆ ಕೋಬಿ ತಿಳ್ಕೊಂಡಿದ್ದ ಯಾರನ್ನೆಲ್ಲ ಅವನು ಮೀಟ್ ಆಗಿದ್ದ ಎಲ್ರು ಕೂಡ ಒಳ್ಳೆಯವರು ಅಂತ. ಅಂದ್ರೆ ನಿಜ ಜಗತ್ತು ಹೇಗಿದೆ, ರಿಯಾಲಿಟಿ ಹೇಗಿದೆ ಅಂತ ಅವನಿಗೆ ಅಂತೂ ಗೊತ್ತೇ ಇರ್ಲಿಲ್ಲ. ಅವನಿಗೆ ಶಾಕ್ ಆಗುತ್ತೆ ಇಂತ ಪೈರೇಟ್ ಗಳು ಕೂಡ ಇರ್ತಾರೆ ಅಂತ. ಸೊ ಹೀಗೆ ಮಾತಾಡ್ತಾ ಇನ್ನೊಂದು ವಿಷಯ ಕೂಡ ಹೇಳ್ತಾನೆ. ನಮ್ಮ ವೈಸ್ ಅಡ್ಮಿರಲ್ ಗಾರ್ಪ್ ಇದ್ದಾರಲ್ಲ, ಅವರು ಲುಫಿ ಮತ್ತೆ ಅವನ ಪೈರೇಟ್ ಗ್ಯಾಂಗ್ ಅನ್ನ ಹಿಡಿಯೋದಕ್ಕೆ ವರ್ಲ್ಡ್ ನ ಗ್ರೇಟೆಸ್ಟ್ ಸ್ವಾರ್ಡ್ಸ್ ಮ್ಯಾನ್ ಆಗಿರುವಂತಹ ಮಿಹಾಕ್ ಅನ್ನ ಕರೆದಿದ್ದಾರಂತೆ. ಇದಕ್ಕೆ ಕೋಬಿ ಕೇಳ್ತಾನೆ ಒಂದು ಕ್ವಶನ್ ಅನ್ನ, ಅದೇನಂದ್ರೆ ಈ ವಾರ್ಲೋರ್ಡ್ ಗಳು ಮತ್ತೆ ಅಡ್ಮಿರಲ್ಸ್ ಗಳು ಹೇಗೆ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ? ಸೊ ಇಲ್ಲಿ ನಮ್ಗೆ ಸ್ಟೋರಿ ಗೊತ್ತಾಗುತ್ತೆ. ಹೆಲಂಪುರ್ ಹೇಳ್ತಾನೆ, ಈ ವಾರ್ಲೋರ್ಡ್ ಗಳು ಇರ್ತಾರಲ್ಲ, ಇವರು ತುಂಬಾನೇ ಸ್ಟ್ರಾಂಗ್ ಆಗಿರ್ತಾರೆ. ಇವರು ಕೂಡ ಮುಂಚೆ ಪೈರೇಟ್ ಆಗಿಯೇ ಇರ್ತಾರೆ. ಆದ್ರೆ ಇವರು ಸ್ಟ್ರಾಂಗ್ ಆಗಿರೋ ಕಾರಣ ನ್ಯಾವಿ ಅವರು ಇವರಿಗೊಂದು ಆಪರ್ಚುನಿಟಿ ಕೊಡ್ತಾರೆ. ಅದೇನಂದ್ರೆ ಇವರು ಪೈರೇಟ್ ಆಗಿದ್ರು ಕೂಡ ನ್ಯಾವಿ ಇವರನ್ನ ಬಂಧಿಸೋದಿಲ್ಲ, ಬದಲಾಗಿ ಯಾರಾದ್ರೂ ಪೈರೇಟ್ಸ್ ಗಳು ಬಂದ್ರೆ ಅವರನ್ನ ಇವರು ಹಿಡಿದು ಕೊಡ್ಬೇಕು ಅಥವಾ ಸಿಕ್ಕಿದವರ ಮನೆಯಲ್ಲೆಲ್ಲ ಹೋಗಿ ಕೊಲ್ಕೊಳ್ಳಬಹುದು ಅಂಡ್ ಲೂಟ್ ಕೂಡ ಮಾಡಬಹುದು. ಆದ್ರೆ ಅಗ್ರಿಮೆಂಟ್ ಮಾತ್ರ ನ್ಯಾವಿ ಅವರಿಗೆ ಹೆಲ್ಪ್ ಮಾಡೋದು ಆಗಿದೆ ಅಷ್ಟೇ. ಕೋಬಿನಿಗಂತೂ ಶಾಕ್ ಆಯ್ತು, ಗುರು ಏನೇನ್ ನಡೀತಿದೆ ಈ ದುನಿಯಾದಲ್ಲಿ ಅಂತ. ಅಷ್ಟರಲ್ಲೂ ಹೆಲಂಪುರ್ಗೆ ಇದೆಲ್ಲ ಹೇಗೆ ಗೊತ್ತಾಯ್ತಂದ್ರೆ ಅವನು ಮಾರ್ಗನ್ ನ ಮಗ ಆಗಿದ್ದ ತಾನೆ. ಹಾಗಾಗಿ ಇದೇ ಟೈಮ್ಗೆ ಕತೆ ಶಿಫ್ಟ್ ಆಗುತ್ತೆ ಲುಫಿಯ ಬಳಿಗೆ. ಇವನ್ ಇಲ್ಲಿ ಪಾತ್ರೆ ತೊಳಿತಾ ಇರ್ತಾನೆ. ಅದೇ ಟೈಮ್ಗೆ ಸಾಂಜಿ ಇಲ್ಲಿಗೆ ಬರ್ತಾನೆ. ಲುಫಿ ಇಲ್ಲಿ ತುಂಬಾನೇ ಕಾಂಪ್ಲಿಮೆಂಟ್ ಕೊಡ್ತಾನೆ ಸಾಂಜಿನಿಗೆ. ನೀನದೊಂದು ತಿಂಡಿ ಮಾಡಿದೆಲ್ಲ ತುಂಬಾ ಲೈಕ್ ಆಗಿತ್ತು ನಂಗೆ, ಇಂತ ಅಡುಗೆ ನಾನು ನೋಡ್ಲೇ ಇಲ್ಲ, ಫಸ್ಟ್ ಟೈಮ್ ಲೈಫ್ ಅಲ್ಲಿ ಇಂತ ಟೇಸ್ಟಿ ಊಟವನ್ನ ಮಾಡ್ದೆ, ಥ್ಯಾಂಕ್ ಯು ನಿಂಗೆ. ಸೊ ಸಾಂಜಿಗೆ ಕೂಡ ತುಂಬಾನೇ ಖುಷಿ ಆಯ್ತು ಹೊಗಳ್ದಾಗ. ಸೊ ಅವನ್ ಹೇಳ್ತಾನೆ, ಅಷ್ಟರಲ್ಲೂ ನೀನು ಯಾರು ಅಂತ. ಸೊ ಲುಫಿ ಆಸ್ ಯೂಶುವಲ್ ಹೇಳೋ ರೀತಿನೇ, ನನಗೆ ಪೈರೇಟ್ ಕಿಂಗ್ ಆಗ್ಬೇಕು, ನನ್ನದೇ ಕ್ರಿಯೂ ಕಟ್ಟಬೇಕು ಅಂಡ್ ಒನ್ ಪೀಸ್ ಟ್ರೆಜರ್ ಅನ್ನ ಹುಡುಕ್ಬೇಕು ಅಂತ. ಇನ್ನೊಂದು ಬದಿಯಲ್ಲಿ ಸಾಂಜಿ ಹೇಳ್ತಾನೆ, ನಂಗೆ ಇಡೀ ವರ್ಲ್ಡ್ ನ ಗ್ರೇಟೆಸ್ಟ್ ಕುಕ್ ಆಗ್ಬೇಕು, ಅಂದ್ರೆ ಇವನ ರೀತಿ ಅಡುಗೆ ಮಾಡೋರೆ ಇಡೀ ದುನಿಯಾದಲ್ಲಿ ಇರಬಾರ್ದು ಅಂತ. ಅಷ್ಟರಲ್ಲೂ ಅವನ ಆಲೋಚನೆ ಏನಂದ್ರೆ ಅವನಿಗೆ ಎಲ್ಲಾ ತರಹದ ಮೀನುಗಳನ್ನ ಕೂಡ ಕಲೆಕ್ಟ್ ಮಾಡಿ ಅದರದ್ದು ಅಡಿಗೆ ಮಾಡ್ಬೇಕಂತ. ಇದರ ಅರ್ಥ ಏನಂದ್ರೆ ಪೂರ್ತಿ ಸಮುದ್ರವನ್ನ ದಾಟಿ ಕೂಡ ಎಲ್ಲ ಟೈಪ್ ನ ಫಿಶ್ ಗಳು ಫುಡ್ ಗಳನ್ನ ಟ್ರೈ ಮಾಡ್ಬೇಕು ಅಂತ. ಆದ್ರೆ ಪ್ರಾಬ್ಲಮ್ ಏನಂದ್ರೆ ಇವನ ಓನರ್ ಇದಾನಲ್ಲ ಜೆಫ್ ಅಂತ, ಅವನು ಸಾಂಜಿನಿಗೆ ಕುಕಿಂಗ್ ಮಾಡೋದಕ್ಕೆ ಬಿಡೋದೇ ಇಲ್ಲ. ಹೀಗೆ ಮಾತಾಡ್ತಾ ಇರುವಾಗ ಸಡನ್ ಆಗಿ ಯಾರೊಬ್ಬ ಪೈರೇಟ್ ಇಲ್ಲಿ ಡ್ಯಾಮೇಜ್ ಆಗಿ ಬರ್ತಾ ಇದ್ದಾನೆ, ನಂಗೆ ಊಟ ಕೊಡಿ ಅಂತ. ಸಾಂಜಿ ಇಮಿಡಿಯೇಟ್ ಆಗಿ ಕುಕ್ ಮಾಡಿ ಅವನಿಗೆ ಊಟ ಕೊಡ್ತಾನೆ. ಅಂಡ್ ಇಲ್ಲಿ ಸ್ವಲ್ಪ ಮಾತುಕತೆ ನಡೆಯುತ್ತೆ ಲುಫಿ ಮತ್ತೆ ಇವನ ನಡುವೆ. ಲುಫಿ ಹೇಳ್ತಾನೆ, ನಾನು ಕೂಡ ಒಬ್ಬ ಪೈರೇಟ್ ಆಗಿದ್ದೀನಿ, ನನಗೆ ಪೈರೇಟ್ ಕಿಂಗ್ ಆಗ್ಬೇಕು ಅಂತ. ಅದಕ್ಕೆ ಇವನ್ ಹೇಳ್ತಾನೆ, ಪೈರೇಟ್ ಕಿಂಗ್ ಆಗ್ಬೇಕು ಅಂತ ಹೇಳೋದು ಸುಲಭ, ಆದ್ರೆ ನಿಜವಾಗ್ಲೂ ನಾನು ಕೂಡ ಒನ್ ಪೀಸ್ ಅನ್ನ ಹುಡ್ಕೊಂಡೆ ಹೋಗ್ತಾ ಇದ್ದದ್ದು. ಆದ್ರೆ ನಿಂಗೆ ಗೊತ್ತಿದ್ಯಾ ಎಷ್ಟು ಡೇಂಜರ್ಸ್ ಇದು ಅಂತ? ಯಾಕಂದ್ರೆ ದಾರಿಯಲ್ಲಿ ಎಷ್ಟೋ ಜನ ಬಂದು ಪೈರೇಟ್ಸ್ ಗಳು ದಾಳಿ ಮಾಡಿದ್ರು, ಎಷ್ಟೋ ಸಾವಿರ ಜನಗಳು ಸತ್ರು. ಅಷ್ಟೇ ಅಲ್ಲ, ಮುಖ್ಯವಾಗಿ ಶಿಪ್ ನ ಮೇಲೆನೆ ಅಟ್ಯಾಕ್ ಮಾಡ್ತಾರೆ ಅವರು. ನಿನ್ನ ಹೆಸರು ಏನು ಅಂತ ನಂಗೆ ಗೊತ್ತಿಲ್ಲ, ದಯವಿಟ್ಟು ನೀನ್ ಈ ಕನಸಂದು ಇಟ್ಕೊಳ್ಳೇಬೇಡ, ನಿನ್ನ ಜೀವನಿಗೆ ಬೇಕಂತಿದ್ರೆ ಅಷ್ಟೇ ಹೇಳಕ್ಕೆ ಬಯಸ್ತೀನಿ. ಲುಫಿ ಹೇಳ್ತಾನೆ, ಇಲ್ಲ ನಾನೊಮ್ಮೆ ಗೋಲ್ ಸೆಟ್ ಮಾಡಿದ್ಮೇಲೆ ಅದನ್ನ ಅಚೀವ್ ಮಾಡೇ ಮಾಡ್ತೀನಿ ಅಂತ. ಈಗ ಇನ್ನೊಂದು ಕಡೆಯಿಂದ ಮಿಹಾಕ್ ಬಂದಿದ್ದಾನೆ ಈ ಜಾಗಕ್ಕೆ. ಅಂದ್ರೆ ಇವನಿಗೆ ಕರೆಕ್ಟ್ ಆಗಿ ಗೊತ್ತಾಗಿದೆ ಭರಾಟೆ ಅನ್ನೋ ಜಾಗದಲ್ಲಿ ಇದಾರೆ ಅಂತ. ಅದ ಹೇಗಂದ್ರೆ ಗಾರ್ಪ್ ಹೇಳಿದ್ದ ಇವನಿಗೆ. ಹೊರಗಡೆ ಉಸಪ್ ಕೂತಿದ್ದ ಅವನ ಹತ್ರ ಮಿಹಾಕ್ ಹೇಳ್ತಾನೆ, ನಿಂಗೆ ಲುಫಿನ ಬಗ್ಗೆ ಗೊತ್ತಿದ್ಯಾ? ಉಸಪ್ ಇಲ್ಲಿ ಸ್ವಲ್ಪ ಜಾಸ್ತಿನೇ ಕುಡ್ದಿರ್ತಾನೆ. ಅವ್ನು ಹೇಳ್ತಾನೆ, ಹೌದು ನಂಗೆ ಗೊತ್ತಿದೆ, ಆದ್ರೆ ಲುಫಿ ಕ್ಯಾಪ್ಟನ್ ಅಲ್ಲ, ನಾನು ಕ್ಯಾಪ್ಟನ್ ಆಗಿದ್ದೇನೆ. ಇನ್ನೊಂದು ಕಡೆಯಲ್ಲಿ ಝೋರೋ ಮತ್ತೆ ನಾಮಿ ಟ್ರುತ್ ಅಂಡ್ ಡೇರ್ ಗೇಮ್ ಆಡ್ತಿರ್ತಾರೆ. ಅಂದ್ರೆ ಇಬ್ರ ಬಗ್ಗೆ ಕೂಡ ಇಬ್ರಿಗೆ ಕ್ಲೀನ್ ಆಗಿ ಗೊತ್ತಾಗ್ಬೇಕು ವಿಷಯ ಅಂತ. ಸೊ ಇಲ್ಲಿ ಕೆಲವೊಂದು ಕ್ವಶನ್ ಎಲ್ಲ ಕೇಳ್ತಾ ಇರ್ತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ, ನಿನ್ಗೆ ಎಷ್ಟು ಜನ ಫ್ರೆಂಡ್ಸ್ ಇದಾರೆ, ನೀನು ಏನ್ ಮಾಡ್ತಿದ್ದೆ, ಈಗ ಯಾಕೆ ನಮ್ ಜೊತೆ ಇದೆಯಾ, ಈ ರೀತಿದು. ಈಗ ಸೀನ್ ಶಿಫ್ಟ್ ಆಗುತ್ತೆ ಗಾರ್ಪ್ ನಲ್ಲಿಗೆ. ಇಲ್ಲಿ ಕೋಬಿ ಬರ್ತಾನೆ ಮತ್ತೆ ಕೇಳ್ತಾನೆ, ಸರ್ ನನಗೆ ವಿಷಯ ಗೊತ್ತಾಯ್ತು, ನೀವು ಲುಫಿನನ್ನ ಮತ್ತೆ ಅವನ ಗ್ಯಾಂಗ್ ಅನ್ನ ಹಿಡಿಯೋದಕ್ಕೆ ಒಬ್ಬ ಶಾರ್ಟ್ಸ್ ಮ್ಯಾನ್ ಅನ್ನ ಕರ್ಸಿದ್ರಂತೆ, ಆದ್ರೆ ಈ ರೀತಿ ಎಲ್ಲ ಯಾಕೆ ಮಾಡ್ತಿದ್ದೀರಾ? ಇದಕ್ಕೆ ಗಾರ್ಪ್ ಇವನನ್ನ ಕೂತ್ಕೊಳ್ಳೋದಕ್ಕೆ ಹೇಳ್ತಾನೆ. ಮತ್ತೆ ಹೇಳ್ತಾನೆ, ನಿಂಗೆ ವಿಷಯ ಗೊತ್ತಿದ್ಯಾ, ನಿನ್ನ ವಯಸ್ಸಲ್ಲೇ ನಾನು ನ್ಯಾವಿಗೆ ಜಾಯ್ನ್ ಆಗಿದ್ದೆ, ಹಾಗೇನೆ ಜೀವನದಲ್ಲಿ ಕೆಲವೊಂದು ನಿರ್ಧಾರ ತಗೊಳ್ಬೇಕಾಗುತ್ತೆ. ಅದೇ ನಾನು ನಿರ್ಧಾರ ತಗೊಂಡಿರೋದೇನಂದ್ರೆ ಜನಗಳನ್ನ ಬಚಾವ್ ಮಾಡೋದು. ಮತ್ತೆ ನಿಜವಾಗ್ಲೂ ಕೂಡ ನ್ಯಾಯ ಅಂತ ಈ ಭೂಮಿಯಲ್ಲಿ ಇದ್ರೆ ಅದು ಸಾಧ್ಯ ಆಗೋದು ನ್ಯಾವಿಯಲ್ಲಿ ಮಾತ್ರ. ಅಂಡ್ ವಾರ್ಲೋರ್ಡ್ ಅನ್ನ ಕೂಡ ಅದೇ ಒಂದು ಕಾರಣಕ್ಕೆ ಇಟ್ಕೊಂಡಿದ್ದಾರೆ, ಅವರು ಕೂಡ ನ್ಯಾಯವನ್ನ ಧರಿಸೋದಕ್ಕೆ ಹೆಲ್ಪ್ ಆಗ್ತಾರೆ ಅಂತ. ಅಂಡ್ ಇವನಿಗೆ ಎಷ್ಟು ಕಂಪ್ಲೀಟ್ ಆಗಿ ಅರ್ಥ ಆಗದಿದ್ರು ಕೂಡ ಇವನು ಹೇಳ್ತಾನೆ, ಇವರು ಹೇಳಿದ್ರಲ್ಲೂ ಏನೊಂದು ಪಾಯಿಂಟ್ ಇರ್ಬೋದು ಅಂತ. ಈಗ ಇನ್ನೊಂದು ಕಡೆಯಲ್ಲಿ ಅಂತೂ ಮಿಹಾಕ್ ಅಂತೂ ಉಸಪ್ನ ಎದುರಿದ್ದಾನೆ, ಹೋಗು ನಿನ್ನ ಗೆಳೆಯ ಲುಫಿಯನ್ನ ಕರ್ಕೊಂಡು ಬಾ ಅಂತ. ಸೊ ಈ ವಿಷಯ ಝೋರೋನಿಗೆ ಗೊತ್ತಾದಾಗ ಅವನಿಗೆ ಒಮ್ಮೆ ಶಾಕ್ ಆಗುತ್ತೆ. ಯಾಕಂದ್ರೆ ಇವನು ನೋಡಿದಾಗ ಗೊತ್ತಾಗುತ್ತೆ ಇವನು ಮೀಟ್ ಆಗಿದ್ದಾನೆ ಡ್ರಾಕುಲ್ ಮಿಹಾಕ್, ಒನ್ ಆಫ್ ದಿ ಗ್ರೇಟೆಸ್ಟ್ ಶಾರ್ಟ್ಸ್ ಮ್ಯಾನ್ ಇನ್ ದ ವರ್ಲ್ಡ್. ಅಂಡ್ ಝೋರೋ ಕೂಡ ಒಬ್ಬ ಶಾರ್ಟ್ಸ್ ಮ್ಯಾನ್ ಆಗಿದ್ದಾನೆ. ಅವನ ಡ್ರೀಮ್ ಕೂಡ ಅದೇ ಆಗಿತ್ತು, ಮಿಹಾಕ್ ಅನ್ನ ಸೋಲಿಸೋದು. ಯಾಕಂದ್ರೆ ಅವನನ್ನ ಸೋಲಿಸಿದ್ರೆ ನಂಬರ್ 1 ಶಾರ್ಟ್ಸ್ ಮ್ಯಾನ್ ಆಗ್ತಾನೆ ಝೋರೋ. ಸೊ ಝೋರೋ ಒಮ್ಮೆ ಎಕ್ಸೈಟ್ಮೆಂಟ್ ಆಗ್ತಾನೆ ಮತ್ತೆ ಹೇಳ್ತಾನೆ, ನನ್ ಜೊತೆ ಫೈಟ್ ಮಾಡು ನೀನು ಅಂತ. ಸೊ ಮಾರ್ನಿಂಗ್ ಅಲ್ಲಿ ಫೈಟ್ ಅನ್ನ ಇಟ್ಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತಾರೆ. ಅಫ್ ಕೋರ್ಸ್ ಮಿಹಾಕ್ನಿಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ, ಆದ್ರೂ ಕೂಡ ಹೇಳ್ಬಿಟ್ಟ. ಇನ್ನೊಂದು ಕಡೆಯಲ್ಲಿ ಜೆಫ್ ಈ ಕುಕಿಂಗ್ ರೂಮ್ ಗೆ ಬರ್ತಾನೆ ಮತ್ತೆ ಲುಫಿಯನ್ನ ನೋಡ್ತಾನೆ. ಇವನಂತೂ ಈಗ ಕೂಡ ಪಾತ್ರೆನ ತೊಳಿತಾ ಇದ್ದಾನೆ, ನಿಯತ್ತಾಗಿ ಕೆಲಸ ಮಾಡ್ತಿದ್ದಾನೆ. ತುಂಬಾನೇ ಆಶ್ಚರ್ಯ ಅನ್ಸುತ್ತೆ, ಎಷ್ಟು ಹಾನೆಸ್ಟ್ ಆಗಿ ಯಾರಿಗೂ ಕೆಲಸ ಮಾಡ್ತಾರೆ ಅಂತ. ಸೊ ಇಲ್ಲಿಂದ ಯಾಕೆ ನೀನು ಹೋಗ್ಲಿಲ್ಲ ಅಂತ ಕೇಳ್ತಾನೆ. ಲುಫಿ ಹೇಳ್ತಾನೆ, ನಾವು ಮಾಡೋ ಕೆಲಸದಲ್ಲಿ ನಿಯತ್ತಿರ್ಬೇಕು ಅಂತ. ಅದೆಲ್ಲ ಸಾರಿ, ನಂಗೆ ಮೇನ್ ಆಗಿ ಗೊತ್ತಾಗ್ಬೇಕಾದೇನಂದ್ರೆ ಸಂಜೆನ ಯಾಕೆ ನೀವು ಕಟ್ ಹಾಕಿದೀರಾ? ಅವನ ಆಸೆ ಆಗಿದೆ ಪೂರ್ತಿ ಸಮುದ್ರವನ್ನ ಸುತ್ತೋದು ಮತ್ತೆ ಎಲ್ಲ
ರೀತಿಯ ವೆರೈಟಿ ಆದಂತ ಫುಡ್ಸ್ ಗಳನ್ನ ಮಾಡಿ ಒಬ್ಬ ಕುಕ್ ಆಗೋದು. ಇದಕ್ಕೆ ಜೆಫ್ ಹೇಳ್ತಾನೆ, ಇಲ್ಲ ಸಾಂಜಿ ಇಲ್ಲೇ ಕೆಲಸ ಮಾಡ್ತಾನೆ, ಪ್ರತಿಯೊಬ್ಬರ ಕನಸು ಕೂಡ ನನಸಾಗ್ಬೇಕು ಅಂತ ಏನೂ ಇಲ್ಲ. ಇದಾದ್ಮೇಲೆ ಸ್ವಲ್ಪ ಹೊತ್ತಲ್ಲಿ ಲುಫಿಯನ್ನ ಕರೀತಾರೆ ಇಲ್ಲಿ ಅಂಡ್ ನೋಡಿದಾಗ ಗೊತ್ತಾಗುತ್ತೆ ನಮ್ಮ ಝೋರೋ ಅಂತೂ ಸಾರ್ಡ್ ಇಟ್ಕೊಂಡು ರೆಡಿ ಆಗಿದ್ದಾನೆ. ಮತ್ತೆ ನಾಮಿ ಎಕ್ಸ್ಪ್ಲೈನ್ ಮಾಡ್ತಾಳೆ, ನಮ್ಮ ಝೋರೋ ಅಂತೂ ತುಂಬಾ ದೊಡ್ಡ ಮಿಸ್ಟೇಕ್ ಮಾಡಿದ್ದಾನೆ. ಗ್ರೇಟೆಸ್ಟ್ ಸ್ವಾರ್ಡ್ಸ್ ಮ್ಯಾನ್ ಇನ್ ದ ವರ್ಲ್ಡ್ ಇದಾರಲ್ಲ ಮಿಹಾಕ್ ಡ್ರಾಕೋಲ್, ಅವರು ನಿಜವಾಗಿ ನಿನ್ನನ್ನು ಹಿಡಿಯೋಕೆ ಬಂದಿದ್ರು. ಆದ್ರೆ ಝೋರೋ ಅವರಿಗೆ ಚಾಲೆಂಜ್ ಮಾಡಿದ್ದಾನೆ. ಅವರಂತೂ ಇವನ ಮೇಲೆ ಕರುಣೆ ತೋರಿಸೋದಿಲ್ಲ, ಇವನು ಸತ್ತು ಹೋಗ್ತಾನೆ. ಅವ್ರಿಗೆ ಕೇವಲ 1 ಸೆಕೆಂಡ್ ಸಾಕು ಇವನನ್ನ ಸೋಲಿಸೋದಕ್ಕೆ. ದಯವಿಟ್ಟು ಲುಫಿ ಇವನನ್ನ ಹೇಗಾದ್ರೂ ತಡಿ ಅಂತ. ಆಗ ಲುಫಿ ಹೇಳ್ತಾನೆ, ನೋಡು ನಮಿ, ನಂಗೊಂದಂತೂ ಗೊತ್ತಾಯ್ತು, ಝೋರೋನದ್ದು ಕನಸಾಗಿದೆ ಪೂರ್ತಿ ವರ್ಲ್ಡ್ ನ ಗ್ರೇಟೆಸ್ಟ್ ಸ್ವಾರ್ಡ್ಸ್ ಮ್ಯಾನ್ ಆಗ್ಬೇಕು ಅಂತ. ಮತ್ತೆ ಅವನ ಕನಸನ್ನ ನಂಗೆ ಬ್ರೇಕ್ ಮಾಡೋದಕ್ಕೆ ಇಷ್ಟ ಇಲ್ಲ. ಅವನಿಗೆ ನಿಜವಾಗ್ಲೂ ಧೈರ್ಯ ಇದೆ, ಮತ್ತೆ ಅವನನ್ನ ಬೀಟ್ ಮಾಡ್ಬೇಕು ಅಂತ ಇದ್ರೆ ಅವನು ಸಾಧಿಸ್ತಾನೆ. ಇದನ್ನೆಲ್ಲ ಕೇಳಿ ನಾಮಿ ಅಂತೂ ಮೈಂಡ್ ಅಲ್ಲಿ ಅನ್ಕೊಳ್ತಾಳೆ, ನಾಳೆ ಅಂತೂ ಪಕ್ಕ ಝೋರೋ ಸಾಯ್ತಾನೆ, ಆದ್ಮೇಲೆ ಲುಫಿ ಫೈಟ್ ಮಾಡಕ್ ಹೋಗ್ತಾನೆ, ಅವನ್ ಕೂಡ ಸಾಯ್ತಾನೆ, ಹಾಗಾಗಿ ಇವ್ರ ಜೊತೆ ಇದ್ರೆ ನಾನು ಕೂಡ ಸಾಯ್ತೀನಿ ಅಂತ. ಸೊ ಬ್ಯಾಗ್ ಅಲ್ಲಿ ಎಲ್ಲ ಸಾಮಾನನ್ನ ಪ್ಯಾಕ್ ಮಾಡಿ ಅಲ್ಲಿಂದ ಬೆಳಿಗ್ಗೆ ಆದಾಗ ಹೋಗೋಕೆ ರೆಡಿ ಇದ್ದಾಳೆ. ಇನ್ನೊಂದು ಕಡೆಯಲ್ಲಿ ಝೋರೋ ಅಂತೂ ರೆಡಿ ಇದ್ದಾನೆ ಫೈಟ್ ಮಾಡೋದಕ್ಕೆ. ಝೋರೋ ಅಂತೂ ಇವನ ಕಾಲಿನ ದುಳಿಗೆ ಸಮ ಇದ್ದಾನೆ. ಅದಕ್ಕೋಸ್ಕರ ಇವನ್ ಏನ್ ಮಾಡ್ತಾನೆ ಅಂದ್ರೆ ಝೋರೋ ಸ್ವಾರ್ಡ್ ಅಲ್ಲಿ ಫೈಟ್ ಮಾಡೋಕೆ ಬರ್ತಾನೆ. ಆದ್ರೆ ಇವನ ಕೈಯಲ್ಲಿ ಕೇವಲ ಇಷ್ಟು ಸಣ್ಣ ಒಂದು ಡ್ಯಾಗರ್ ಇದೆ, ಇಲ್ಲೊಂದಿದ್ರೆ ಅನ್ಫೇರ್ ಆಗುತ್ತೆ ಅಂತ. ಸೊ ಫೈಟ್ ಇಲ್ಲಿ ಶುರು ಆಗುತ್ತೆ. ಎರಡು ಕಡೆಯಿಂದ ಕೂಡ ತುಂಬಾ ಚೆನ್ನಾಗಿ ಫೈಟ್ ಮಾಡ್ತಾರೆ. ಅಫ್ಕೋರ್ಸ್ ಗುರು, ಇದು ಒನ್ ಸೈಡೆಡ್ ಮ್ಯಾಚ್ ಆಗಿದೆ. ಇವನು 2 ಖಡ್ಗ ಹಿಡಿದಿದ್ದಾನೆ, ಇವನು ಲಿಟರಲಿ ಒಂದು ಚೂರಿ ತರ ಇದೆ. ಇದನ್ನ ಆನಿಮೆಯಲ್ಲಿ ಇನ್ನೂ ಕೂಡ ತುಂಬಾ ಚೆನ್ನಾಗಿ ತೋರಿಸಿದ್ರು. ಏನೇ ಇರ್ಲಿ, ಈಗಿನ ಫೈಟ್ ಕಂಟಿನ್ಯೂ ಆಗ್ತಿರುತ್ತೆ ಅಂಡ್ ಫೈನಲ್ ಆಗಿ ತುಂಬಾ ಸುಲಭವಾಗಿ ಸ್ವಲ್ಪ ಎಫರ್ಟ್ ಹಾಕದೆ ಇವನನ್ನ ಪುಡಿ ಮಾಡ್ಬಿಟ್ಟ. ಜಸ್ಟ್ ಇಲ್ಲಿ ಸ್ಟಾಪ್ ಮಾಡಿದಷ್ಟೇ ಇಲ್ಲಿ ನೋಡಬಹುದು ಇವನ ಖಡ್ಗನೆ ಪೀಸ್ ಆಗೋಯ್ತು. ಅವನ 3 ಸ್ವಾರ್ಡ್ ಇಂದ ಕೂಡ ಫೈಟ್ ಮಾಡಿ 2 ಸ್ವಾರ್ಡ್ ಕಟ್ ಆಗಿದೆ, ಇನ್ನು ಒಂದೇ ಒಂದು ಸ್ವಾರ್ಡ್ ಇರೋದು. ಈ ಸ್ವಾರ್ಡ್ ಆಗಿದೆ ಅವನ ಬೆಸ್ಟ್ ಫ್ರೆಂಡ್ ಕ್ವೀನ್ ಅನ್ನೋದು. ಹೀಗೆ ಅವನು ಗಿವ್ ಅಪ್ ಮಾಡೋದಿಲ್ಲ, ಫೈಟ್ ಶುರು ಹಚ್ಕೊಳ್ತಾನೆ. ಆದ್ರೆ ಕೊನೆಗೆ ಏನು ಕೂಡ ಪ್ರಯೋಜನ ಆಗೋದೇ ಇಲ್ಲ. ಅವನ ಒಂದೇ ಒಂದು ಬ್ಲೇಡ್ ಕೂಡ ಟಚ್ ಆಗೋದಿಲ್ಲ ಅವನ ಬಾಡಿಗೆ. ಕೊನೆಗೆ ಝೋರೋಗೆನೆ ಸಾಕಾಯ್ತು. ಅವನ್ ಹೇಳ್ತಾನೆ, ನಾನು ಒಪ್ಕೊಳ್ತೀನಿ, ನಾನೊಬ್ಬ ಯೋಧ ಅಲ್ಲ, ನಾನು ಎಷ್ಟು ಟ್ರೈ ಮಾಡಿದ್ರು ಕೂಡ ನಿಮ್ಮನ್ನ ಬೀಟ್ ಮಾಡೋದಕ್ಕೆ ಆಗ್ಲಿಲ್ಲ ನಂಗೆ, ಹಾಗಾಗಿ ಒಬ್ಬ ಹೆಡೆಯಾಗಿ ನಂಗೆ ಬದುಕೋಕೆ ಇಷ್ಟ ಇಲ್ಲ, ದಯವಿಟ್ಟು ನನ್ನನ್ನ ಸ್ವತಃ ನೀವೇ ಕೊಂದ್ಬಿಡಿ, ನಾನು ಸೋಲನ ಒಪ್ಕೊಂಡಿದ್ದೀನಿ. ಇದನ್ನೆಲ್ಲ ಕೇಳ್ಕೊಂಡು ಮತ್ತೆ ಇವನ ಕಾನ್ಫಿಡೆನ್ಸ್ ಧೈರ್ಯವನ್ನು ನೋಡಿ ಮಿಹಾಕ್ಗೆ ಅನ್ಸುತ್ತೆ ಇವನಲ್ಲಿ ಟ್ಯಾಲೆಂಟ್ ಇದೆ, ಹಾಗಾಗಿ ಇವನ ಒಂದು ಪೊಟೆನ್ಶಿಯಲ್ ಅನ್ನ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಹಾಗೇನೆ ಝೋರೋ ಕೇಳ್ಕೊಂಡ ಹಾಗೇನೆ ಇವನಿಗೆ ಒಂದು ಸಾರ್ಡ್ ಅಲ್ಲಿ ಹೊಡಿತಾನೆ. ಇದರಿಂದ ಆಲ್ಮೋಸ್ಟ್ ಸಾಯೋದಕ್ಕೆ ಇರ್ತಾನೆ, ಬಟ್ ಸಾಯಲ್ಲ. ಇವನು ಸಾರ್ಡ್ ಅಲ್ಲಿ ಹೊಡೆದಿರುವಂತದ್ದು ಮಾರ್ಕೆ ಬಂದಿದೆ ಇಲ್ಲಿ. ಸದ್ಯಕ್ಕೆ ನಿಮ್ಮನ್ನ ಬಿಟ್ಬಿಡ್ತಿದ್ದೀನಿ, ಆದ್ರೆ ಮತ್ತೆ ಸಿಗ್ತೀನಿ. ಲುಫಿ ಹೇಳ್ತಾನೆ, ಏನ್ ತಿಳ್ಕೊಂಡೆ ನಮ್ಮನ್ನ, ನೆಕ್ಸ್ಟ್ ಒಂದು ದಿನ ನಿನ್ನ ಕಣ್ಣು ಮುಂದೆ ನಾನು ಪೈರೇಟ್ ಕಿಂಗ್ ಆಗಿ ಬರ್ತೀನಲ್ವಾ, ಆಗ ನೋಡು ಝೋರೋ ಮತ್ತೆ ನಾನು ನಿನ್ನನ್ನ ಫೈಟ್ ಮಾಡ್ತೀವಿ. ಅಂಡ್ ಅವನು ತುಂಬಾನೇ ಕ್ಯಾರಿಂಗ್ ಮಾಡ್ತಾನೆ ಝೋರೋನ. ಝೋರೋ ಎದ್ದೇಳು ಅಂತ. ಅಂಡ್ ಝೋರೋ ಬದುಕಿದ್ದಾನೆ ಅಂತ ಗೊತ್ತಾದಾಗ ತುಂಬಾ ಖುಷಿ ಆಗುತ್ತೆ. ಅವನೊಂದು ಸ್ಮೈಲ್ ಮಾಡ್ತಾನೆ. ದೂರದಿಂದ ಮಿಹಾಕ್ ಇದನ್ನ ಗಮನಿಸ್ತಾನೆ. ಅವನಿಗೆ ಈ ಸ್ಮೈಲ್ ಇಂದ ಲುಫಿಯ ಮುಖ ಪೈರೇಟ್ ಕಿಂಗ್ ನ ಮುಖದ ರೀತಿ ಕಾಣುತ್ತೆ. ಅಷ್ಟೆಲ್ಲ ಅವನ ಥಿಂಕಿಂಗ್ ಕೂಡ ಅದೇ ರೀತಿ ಇದೆ. ಅವನು ಯಾವಾಗ್ಲೂ ಸೋಲನ್ನ ಆಲೋಚನೆ ಮಾಡೋದಿಲ್ಲ. ಹೀಗೆ ಇಲ್ಲಿ ನಾಮಿ ಕೂಡ ಇವರನ್ನ ಬಿಟ್ಟೋಗ್ಲಿಲ್ಲ, ಅವಳಂತೂ ಇವರ ಜೊತೆಗೇನೆ ಇದ್ದಾಳೆ. ಸೊ ಈ ರೀತಿ 4 ಜನ ಕೂಡ ಕ್ಯಾರಿಂಗ್ ಮಾಡಿ ಕೂತಿದ್ದಾರೆ. ಝೋರಿಗೆ ವಾಪಸ್ ಪ್ರಜ್ಞೆ ತಪ್ಪುತ್ತೆ, ಬ್ಲಡ್ ಲೂಸ್ ಆಗಿರೋ ಕಾರಣ. ಸೊ ಮುಂದೆ ಏನಾಗುತ್ತೆ ನೋಡೋಣ ಬನ್ನಿ. ಎಪಿಸೋಡ್ 6. ಈಗ ಝೋರೋನ ಲುಫಿ ಮತ್ತೆ ಇವರು ಸೇರಿ ಕರ್ಕೊಂಡು ಹೋಗ್ತಾರೆ. ಮತ್ತೆ ಅವ್ರಿಗೆ ಆಕ್ಚುಲಿ ಇಲ್ಲಿ ಡಾಕ್ಟರ್ ನ ಅವಶ್ಯಕತೆ ಇತ್ತು, ಆದ್ರೆ ಇಲ್ಲಿ ಡಾಕ್ಟರ್ ಇಲ್ಲ. ಇನ್ನೊಂದು ಕಡೆಯಲ್ಲಿ ಸಾಂಜಿ ಅಂತೂ ಇಲ್ಲಿ ಕಟಿಂಗ್ ಮಾಡ್ತಿದ್ದಾನೆ ಅಂಡ್ ಜೆಫ್ ಇಲ್ಲಿ ಬರ್ತಾರೆ. ಇವ್ರಿಗೆ ಆಕ್ಚುಲಿ ಸಾಂಜಿ ಕೆಲಸ ಮಾಡೋದು ಇಷ್ಟ ಆಗಿರ್ಲಿಲ್ಲ, ಆದ್ರೂ ಕೂಡ ಇವತ್ತು ಅಡುಗೆ ಮಾಡೋನು ಯಾರು ಬರ್ಲಿಲ್ಲ ಅಂತ, ಅದಕ್ಕೋಸ್ಕರ ಇವನು ಕಟಿಂಗ್ ಮಾಡ್ತಿದ್ದಾನೆ. ಇದೇ ಟೈಮ್ಗೆ ಇಲ್ಲಿ ಲುಫಿ ಬರ್ತಾನೆ. ಅವ್ನು ಹೇಳ್ತಾನೆ, ದಯವಿಟ್ಟು ನನಗೆ ಹೆಲ್ಪ್ ಬೇಕಾಗಿದೆ, ಯಾಕಂದ್ರೆ ಗೆಳೆಯ ಝೋರೋನಿಗೆ ತುಂಬಾನೇ ಏಟ್ ಆಗಿದೆ. ಆಗ ಜೆಫ್ ಹೇಳ್ತಾರೆ, ನೀನ್ ಎಲ್ಲಿಗೆ ಹೋದ್ರು ಕೂಡ ಈಗ ಡಾಕ್ಟರ್ ನ ಹುಡುಕೋದು ಕಷ್ಟ ಇದೆ, ಯಾಕಂದ್ರೆ 2-3 ದಿನ ಟ್ರಾವೆಲ್ ಮಾಡಿದ್ಮೇಲೆ ಡಾಕ್ಟರ್ ನ ಮೀಟ್ ಆಗೋದಕ್ಕೆ ಆಗೋದು. ಲುಫಿ ಹೇಳ್ತಾನೆ, ಇಷ್ಟು ಟೈಮ್ ಅಂತೂ ನಮ್ಮ ಹತ್ರ ಇಲ್ವೇ ಇಲ್ಲ, ಅವನಂತೂ ಸತ್ತು ಹೋಗ್ಬೋದು. ಈ ಒಂದು ಟೈಮ್ಗೆ ಸಾಂಜಿ ಸಹಾಯ ಮಾಡಕ್ಕಂತ ಹೋಗ್ತಾನೆ. ಜೆಫ್ ಹೇಳ್ತಾರೆ, ಏನ್ ಮಾಡ್ತಿದ್ಯಾ ಅಂತ. ಅದಕ್ಕೆ ಸಾಂಜಿ ಹೇಳ್ತಾನೆ, ನೀವು ಹೇಳಿದ್ರಲ್ಲ ಎಲ್ರಿಗೂ ನಾವು ಸಹಾಯ ಮಾಡ್ಬೇಕು ಅಂತ, ಅದಕ್ಕೋಸ್ಕರ ಸಹಾಯ ಮಾಡೋದಕ್ಕೆ ಹೋಗ್ತಿದ್ದೀನಿ. ಸೊ ಒಂದು ಬುಟ್ಟಿಯಲ್ಲಿ ವಿಸ್ಕಿಯ ಬಾಟಲ್ ಜೊತೆಗೆ ಫಸ್ಟ್ ಏಡ್ ಕಿಟ್ ಹಾಗೂ ಒಂದು ಮೀನನ್ನ ಇಟ್ಟಿರ್ತಾರೆ. ಸೊ ಈ ಎಲ್ಲ ಐಟಮ್ಸ್ ಗಳನ್ನ ಹಿಡ್ಕೊಂಡು ಈ ಒಂದು ಜಾಗಕ್ಕೆ ಬರ್ತಾರೆ. ಮೊದಲೇದಾಗಿ ಜೆಫ್ ಇವನ ಹೊಟ್ಟೆಯನ್ನ ಹೊಲಿತಾರೆ. ಅದಾದ ನಂತರ ಒಂದು ಫಿಶ್ ಅನ್ನ ತಂದಿದ್ರು ತಾನೆ, ಅದನ್ನ ಹಾಫ್ ಆಗಿ ಕಟ್ ಮಾಡಿ ಅದರ ಸಿಪ್ಪೆಯನ್ನು ಹಾಕ್ತಾರೆ. ಸೊ ಇಲ್ಲಿ ನಮ್ಮ ಜೆಫ್ ಕೂಡ ಎಕ್ಸ್ಪ್ಲೇನ್ ಮಾಡ್ತಾನೆ, ಮುಂಚೆ ಪೈರೇಟ್ಸ್ ಗಳೆಲ್ಲ ಬರ್ತಿದ್ರಲ್ವಾ, ಅವರು ಫೈಟ್ ಎಲ್ಲ ಮಾಡ್ತಿರುವಾಗ ಈ ರೀತಿ ಸ್ಕಾರ್ ಎಲ್ಲ ಹಾಕ್ತಿರ್ತಿದ್ರೆ ಫಿಶ್ ಗಳನ್ನ ಅರ್ಧ ಕಟ್ ಮಾಡಿ ಈ ರೀತಿ ಹಾಕ್ತಿದ್ರಂತೆ. ಫಿಶ್ ನ ಅರ್ಧ ಸ್ಕಿನ್ ಇದೆಯಲ್ವಾ, ಇದು ಬ್ಯಾಂಡೇಜ್ ನ ರೀತಿ ಕೆಲಸ ಮಾಡುತ್ತಂತೆ. ಮತ್ತೆ ಈಗಿನ ಕಂಡೀಷನ್ ಅಲ್ಲಿ ಝೋರೋ ಬದುಕೋದು ಸ್ವಲ್ಪ ಕಷ್ಟ ಇದೆ, ಅದಕ್ಕೋಸ್ಕರ ಅವನನ್ನ ಮೋಟಿವೇಶನ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾನೆ. ಈಗ ಸೀನ್ ಶಿಫ್ಟ್ ಆಗುತ್ತೆ. ವೈಸ್ ಅಡ್ಮಿರಲ್ ಗಾರ್ಪ್ ಇರೋ ಜಾಗಕ್ಕೆ ಮಿಹಾಕ್ ಬಂದಿದ್ದಾರೆ. ಗಾರ್ಪ್ ಹೇಳ್ತಾನೆ, ಲುಫಿಯನ್ನ ಹಿಡ್ಕೊಂಡು ಬಂದ್ಯಾ. ಮಿಹಾಕ್ ಹೇಳ್ತಾನೆ, ಇಲ್ಲ ಅಂತ. ಹಾಗೇನೆ ಕೋಬಿಯನ್ನ ಹೊರಗಡೆ ಹೋಗೋದಕ್ಕೆ ಹೇಳ್ತಾನೆ. ಕದ್ದುಕೊಂಡು ಕೇಳ್ತಾ ಇದ್ದಾನೆ ಇಲ್ಲಿ ಕೋಬಿ. ಒಳಗಡೆ ಗಾರ್ಪ್ ಹೇಳ್ತಾನೆ, ಯಾಕೆ ನೀನ್ ಅವರನ್ನ ಹಿಡಿಲಿಲ್ಲ, ಅವರನ್ನ ಕರ್ಕೊಂಡು ಬರ್ಬೇಕಿತ್ತು ಇಲ್ಲಿ. ಮಿಹಾಕ್ನಿಗೆ ಗೊತ್ತಿದೆ ಅದು ಗಾರ್ಪ್ ನ ಮೊಮ್ಮಗ ಅಂತ, ಹಾಗೇನೆ ಅವನಿಗೆ ಇಂಟ್ರೆಸ್ಟ್ ಕೂಡ ಇರ್ಲಿಲ್ಲ ಅಂತ ಹೇಳ್ತಾನೆ. ಇದಕ್ಕೆ ಗಾರ್ಪ್ ಹೇಳ್ತಾನೆ, ನೋಡು ನೀನು ವಾರ್ಲೋಡ್ ಆಗಿರ್ಬೋದು, ನಿಂಗೆ ಫ್ರೀಡಮ್ ಇದೆ, ಆದ್ರೆ ನೀನು ಅಗ್ರಿಮೆಂಟ್ ಕೂಡ ಮಾಡಿದ್ಯಾ ನಮ್ ಜೊತೆ. ಮಿಹಾಕ್ ಹೇಳ್ತಾನೆ, ನಿಮ್ಮ ಮೆರಿನ್ ಅವರದಾಗ್ಲಿ ನ್ಯಾವಿ ಅವರದಾಗ್ಲಿ ನಂಗೆ ಅಗತ್ಯ ಇಲ್ಲ, ನಂಗೆ ಬೇಕಾದಾಗೆ ನಾನು ಕೆಲಸ ಮಾಡ್ತಿದ್ದೀನಿ ಅಷ್ಟೇ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ನಿನ್ನ ಮೊಮ್ಮಗ ಇದನ್ನಲ್ಲ ಲುಫಿ, ಅವನು ನಾನ್ ನೋಡಿದ್ರಲ್ಲೇ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ಹುಡುಗ ಆಗಿದ್ದಾನೆ. ಯಾಕಂದ್ರೆ ಅವನ ಸ್ಮೈಲ್ ನಲ್ಲೇ ನಂಗೆ ಗಾಲ್ಡಿ ರಾಜರ್ ಪೈರೇಟ್ ಕಿಂಗ್ ನೆನಪಾದ್ರು. ಅವನ ಮುಖದಲ್ಲಿರೋ ತೇಜಸ್ಸೆ ಹೇಳುತ್ತೆ ಅವನೊಬ್ಬ ಲೆಜೆಂಡ್ ಆಗ್ತಾನೆ ಅಂತ. ಅದೇ ಒಂದು ಕಾರಣಕ್ಕೆ ಅವನನ್ನ ಇಲ್ಲಿಗೆ ಕರ್ಕೊಂಡು ಬರ್ಲಿಲ್ಲ, ಯಾಕಂದ್ರೆ ಅವನ ಗೋಲ್ ಬ್ರೇಕ್ ಆಗ್ಬಾರ್ದು ಅಂತ. ಸೊ ನಾನು ಇಲ್ಲಿಂದ ಹೋಗ್ತೀನಿ ಅಂತ ಹೋಗ್ಬಿಡ್ತಾನೆ. ಹೊರಗಡೆ
ಕಡೆ ಅಂತೂ ಕೋಬಿ ಫುಲ್ ಶಾಕ್ ಆಗಿದ್ದಾನೆ. ನಿಜವಾಗ್ಲೂ ಲುಫಿ ಗಾರ್ಪ್ ನ ಮೊಮ್ಮಗನ ಅಂತ. ಗಾರ್ಪ್ ಅಂತೂ ತುಂಬಾನೇ ಕೋಪದಲ್ಲಿ ಬರ್ತಿದ್ದಾನೆ. ಇದಾದ್ಮೇಲೆ ಸೀನ್ ವಾಪಸ್ ಶಿಫ್ಟ್ ಆಗುತ್ತೆ ಸಾಂಜಿಯ ಬಳಿ. ಇಲ್ಲಿ ಸಾಂಜಿ ಕೇಳ್ತಾನೆ ಏನ್ ತಿನ್ನೋಕೆ ಇಷ್ಟ ಪಡ್ತೀರಾ. ಲುಫಿ ಹೇಳ್ತಾನೆ ನಂಗೆ ಇವತ್ತು ತಿನ್ನೋದಕ್ಕೆ ಕೂಡ ಮೂಡಿಲ್ಲ, ಯಾಕಂದ್ರೆ ಝೋರೋನಿಗೆ ತುಂಬಾನೇ ಪೆಟ್ಟಾಗಿದೆ. ಆದ್ರೂ ಕೂಡ ನೀನು ಝೋರೋನ ಫೇವರೇಟ್ ಆಗಿರುವಂತ ಫುಡ್ ಅನ್ನ ಮಾಡಬಹುದಾ ಅಂತ ಕೇಳ್ತಾನೆ. ಆಗ ಸಾಂಜಿನಿಗೆ ಅಂದಾಜಾಗುತ್ತೆ ಇವನು ನಾರ್ಮಲ್ ಪೈರೇಟ್ ಅಲ್ಲ, ಬದಲಾಗಿ ಇವನಲ್ಲಿ ತುಂಬಾನೇ ಒಳ್ಳೆಯ ಗುಣ ಇದೆ, ಕೇರಿಂಗ್ ಇದೆ, ಅಂಡ್ ಒಮ್ಮೆ ಯಾರನ್ನಾದ್ರೂ ಗೆಳೆಯನಾಗಿ ಮಾಡ್ಕೊಂಡ್ರೆ ಯಾವತ್ತಿಗೂ ಕೈ ಬಿಡಲ್ಲ ಅಂತ. ಸ್ವಲ್ಪ ಹೊತ್ತಾದ್ಮೇಲೆ ತುಂಬಾನೇ ಕ್ವಶನ್ ಕೇಳೋಕೆ ಶುರು ಮಾಡ್ತಾನೆ ನಮ್ಮ ಲುಫಿ. ಅದೇನಂದ್ರೆ ಯಾಕೆ ನಿಂಗೆ ಅಡುಗೆಯವನಾಗಿ ಇರೋದಕ್ಕೆ ಇಷ್ಟ, ಪೂರ್ತಿ ಸಮುದ್ರವನ್ನ ಸುತ್ತೋ ಕನಸು ನಿಂಗೆ ಯಾಕೆ, ಹಾಗೇನೆ ನಿನ್ ಜೊತೆ ಇರುವಂತ ಜೆಫ್ ಯಾಕೆ ನಿಂಗೆ ಯಾವಾಗ್ಲೂ ಬೈತಿರ್ತಾರೆ. ಸೊ ಸಾಂಜಿ ಹೇಳ್ತಾನೆ ಅದೊಂದು ದೊಡ್ಡ ಕಥೆ ಆಗಿದೆ. ಸೊ ಈಗ ಕತೆಗೆ ಶಿಫ್ಟ್ ಆಗ್ತಿವೆ. ಕತೆ ಶಿಫ್ಟ್ ಆಗುತ್ತೆ 9 ವರ್ಷಗಳ ಹಿಂದೆ. ಈಸ್ಟ್ ಬ್ಲೂ ನ ಜಾಗದಲ್ಲಿ ಒಂದು ಪ್ಯಾಸೆಂಜರ್ ಶಿಪ್ ಹೋಗ್ತಾ ಇತ್ತು. ಸಣ್ಣದೊಂದು ಶಿಪ್ ಆಗಿದೆ. ಇಲ್ಲಿ ನಮ್ಮ ಸಾಂಜಿ ಕೂಡ ಇದ್ದಾನೆ. ಅವನು ಕೂಡ ಅಡುಗೆ ಮಾಡ್ತಿರ್ತಾನೆ. ಹಾಗೇನೆ ಎಲ್ರಿಗೂ ಹೇಳ್ತಾ ಇರ್ತಾನೆ ನಾನು ಪೂರ್ತಿ ಸಮುದ್ರವನ್ನ ಸುತ್ತೀನಿ, ಇದು ನನ್ನ ಕನಸಾಗಿದೆ ಅಂತ. ಎಲ್ರು ನಗ್ತಾ ಇರ್ತಾರೆ, ಅಲ್ಲಿ ತನಕ ಸುತ್ತೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಅದೇ ಒಂದು ರಾತ್ರಿ ಒಬ್ಬ ಪೈರೇಟ್ ಇಲ್ಲಿಗೆ ಬರ್ತಾನೆ. ಮತ್ತೆ ಇವನೇ ನಮ್ಮ ಜೆಫ್ ಆಗಿದ್ದಾನೆ. ಇವನೊಬ್ಬ ನಾರ್ಮಲ್ ಪೈರೇಟ್ ಆಗಿರ್ಲಿಲ್ಲ. ಕ್ರೂರತನಕ್ಕೆ ಒಂದು ಹೆಸರಿದ್ರೆ ಅದು ಜೆಫ್ ಅಂತ ಆಗಿತ್ತು. ಸೊ ಅವನು ಬಂದ ತಕ್ಷಣ ಎಲ್ರು ಓಡೋದಕ್ಕೆ ಶುರು ಮಾಡಿದ್ರು. ಇಲ್ಲೇ ಅದೇ ಬದಿಯಲ್ಲಿ ಸಾಂಜಿ ಒಂದು ಚೂರಿನ ಹಿಡ್ಕೊಂಡಿರ್ತಾನೆ. ಬಟ್ ನಮ್ಮ ಜೆಫ್ ಬಂದು ಇಲ್ಲಿ ಅಲ್ಲಿ ಮಾಡಿದಂತಹ ತಿಂಡಿಗಳನ್ನ ಟೇಸ್ಟ್ ಮಾಡ್ತಾ ಇದ್ದಾನೆ. ಕೆಲವೊಂದ್ರಲ್ಲಿ ಉಪ್ಪು ಕಮ್ಮಿ ಇದೆ, ಹುಳಿ ಕಮ್ಮಿ ಇದೆ, ಈ ರೀತಿ ಇದೆ. ಅದೇ ಗ್ಯಾಪ್ ನಲ್ಲಿ ಸಾಂಜಿ ಕೂಡ ಕಂಡು ಬಿಡ್ತಾನೆ. ಸಮ ಹೊಡೆದು ಬಿಡ್ತಾನೆ. ಅಂಡ್ ಮಗು ಏನ್ ಮಾಡ್ತಿದ್ಯಾ ಇಲ್ಲಿ ಅಂತ ಹೇಳ್ತಾನೆ. ಇದಕ್ಕೆ ಸಾಂಜಿ ಹೇಳ್ತಾನೆ ನಾನು ಸಾಯೋದಾದ್ರೆ ನಿನ್ನ ಕೈಯಲ್ಲಿ ಸಾಯೋದಕ್ಕೆ ಬಯಸೋದಿಲ್ಲ, ಅದರಲ್ಲೂ ನಾನು ತಯಾರಿಸಿದಂತ ಫುಡ್ ಅನ್ನ ನೀನು ಹಾಳು ಮಾಡಿದೀಯಾ. ಜೆಫ್ ಹೇಳ್ತಾನೆ ಹಾಗಾದ್ರೆ ನೀನು ಮಾಡಿದ ಫುಡ್ ಆಗಿದೆ ಇದು, ನಿನ್ನ ವಯಸ್ಸಿಗಂತೂ ಇದು ಬೆಟರ್ ಕಾಣ್ತಿದೆ. ಸಾಂಜಿ ಹೇಳ್ತಾನೆ ನೀನೊಬ್ಬ ಪೈರೇಟ್ ಆಗಿದ್ಯಾ, ನಿಂಗೆ ಉಪ್ಪು ಹುಳಿ ಖಾರದ ಬಗ್ಗೆ ಏನ್ ಗೊತ್ತಿದೆ. ಸೊ ಹೀಗೆ ಕಿತ್ತಾಟ ಮಾಡ್ತಿರುವ ಒಂದು ಟೈಮ್ ನಲ್ಲಿ ಜೋರಾಗಿ ಸುನಾಮಿ ಬರೋದಕ್ಕೆ ಶುರುವಾಗುತ್ತೆ. ಇದರ ಕಾರಣದಿಂದ ಜೆಫ್ ನ ಶಿಪ್ ಮತ್ತೆ ಸಾಂಜಿ ಇರುವಂತ ಶಿಪ್ ಎರಡು ಕೂಡ ಮುಳುಗ್ ಬಿಡುತ್ತೆ. ಅಂದ್ರೆ ಎಲ್ಲರೂ ಕೂಡ ಸತ್ತಿದ್ದಾರೆ ಅಂತ ಇಲ್ಲಿ ಕ್ಲಿಯರ್ ಆಗುತ್ತೆ. ಅದಾದ್ಮೇಲೆ ಬೆಳಿಗ್ಗೆ ಆಗುತ್ತೆ. ನಾವಿಲ್ಲಿ ನೋಡ್ತೀವಿ ಕೊನೆಗೆ ಉಳಿದಿರೋದು 2 ಜನ, ಅದು ಜೆಫ್ ಮತ್ತೆ ಸಾಂಜಿ. ಜೆಫ್ ಸಾಂಜಿನ ಇಲ್ಲಿ ಬಚಾವ್ ಮಾಡಿದ್ದಾಗಿತ್ತು. ಜೆಫ್ ಇಲ್ಲಿ ಸಾಂಜಿಗೆ ಹೇಳ್ತಾನೆ ಎಲ್ರೂ ಸತ್ತೋದ್ರು, ನಾವಿಬ್ರೇ ಬದುಕಿರೋದು. ಈ ಒಂದು ಬಂಡೆ ಕಲ್ಲಲ್ಲಿ ಬದುಕ್ತಿದೀವಿ, ಆದ್ರೆ ಯಾವ್ದಾದ್ರು ಒಂದು ಶಿಪ್ ಬರ್ಬೇಕಷ್ಟೇ ನಮ್ಮನ್ನ ಸೇವ್ ಮಾಡೋದಕ್ಕೆ. ಹಾಗೇನೆ ಜೆಫ್ ಅಂತೂ ಇದರಿಂದ ಪಾರಾಗುವಾಗ 2 ಕಟ್ಟಿನಷ್ಟು ಫುಡ್ ಗಳನ್ನ ಕಟ್ಕೊಂಡು ಬಂದಿರ್ತಾನೆ. ನೋಡು ಈ 2 ಚೀಲದಲ್ಲಿ ಕೂಡ ಫುಡ್ ಇದೆ, ಈ ಸಣ್ಣ ಚೀಲ ನಿಂಗೆ, ಯಾಕಂದ್ರೆ ನೀನು ಸಣ್ಣವನಾಗಿದ್ಯಾ, ಮತ್ತೆ ಈ ದೊಡ್ಡ ಬ್ಯಾಗ್ ನಂದಾಗಿದೆ. ಸಾಂಜಿ ಅಂತೂ ಕೂಗ್ತಾ ಹೇಳ್ತಾನೆ ನಾನು ಚಿಕ್ಕವನಾದ್ರೆ ನನಗೆ ಫುಡ್ ಹೇಗೆ ಕಡಿಮೆ ಕೊಡ್ತಿದ್ದೀರಾ ಅಂತ. ಸೊ ಹೀಗೆ ಗುರಾಯಿಸ್ತಾನೆ. ಸೊ ಇವನಂತೂ ಈ ಫುಡ್ ಅನ್ನು ಇಟ್ಕೊಂಡು ಕೆಳಗಡೆ ಬರ್ತಾನೆ. ದಿನಗಳು ಕಳೆಯೋದಕ್ಕೆ ಶುರುವಾಯ್ತು. 1 ದಿನ ಆಯ್ತು, 2 ದಿನ ಆಯ್ತು, 3 ದಿನ ಆಯ್ತು, 15 ದಿನ ಆಯ್ತು, 20 ದಿನ ಕೂಡ ಆಯ್ತು. ಡೈಲಿ ಅವನು ಸ್ವಲ್ಪ ಸ್ವಲ್ಪ ಬೇಕಾದಷ್ಟು ಮಾತ್ರ ತಿಂತಿದ್ದ. ಹೀಗೆ 1 ತಿಂಗಳು ಕಳೆದೋಯ್ತು. ಫೈನಲಿ ಒಂದು ಶಿಪ್ ಕಾಣೋದಕ್ಕೆ ಶುರುವಾಯ್ತು. ಅವನು ಜೋರಾಗಿ ಬೊಬ್ಬೆ ಹೊಡೋದಕ್ಕೆ ಶುರು ಮಾಡ್ತಾನೆ, ಯಾರಾದ್ರೂ ಕಾಪಾಡಿ ಅಂತ. ಆದ್ರೆ ಅದು ಕೂಡ ಸಾಧ್ಯ ಆಗ್ಲಿಲ್ಲ. ಪುನಃ ದಿನ ಕಳೀತಾ ಹೋಯ್ತು. 50 ದಿನಗಳಾಯ್ತು. ಹೀಗಂತೂ ತಿಂಡಿ ಕೂಡ ಉಳ್ದಿಲ್ಲ, ಎಲ್ಲಾನು ಖಾಲಿ ಆಗಿದೆ. ಆ ದಿನದಿಂದ ಅವನು ನೀರನ್ನ ಕುಡಿದು ಬದುಕೋಕೆ ಸ್ಟಾರ್ಟ್ ಮಾಡ್ತಾನೆ. ಈಗ 70ನೇ ದಿನ ಅವನಿಗೆ ರಿಯಲೈಸ್ ಆಗುತ್ತೆ ಜೆಫ್ ನ ಬಳಿ ದೊಡ್ಡದೊಂದು ಬ್ಯಾಗ್ ಇತ್ತು. ಮೋಸ್ಟ್ಲಿ ಅದರಿಂದ ಏನಾದ್ರೂ ಕತ್ಕೊಂಡು ಬಂದ್ರೆ ನಾನು ತಿನ್ಬೋದು ಅಂತ. ಸೊ ಓಡ್ಕೊಂಡು ಹೋಗ್ತಾನೆ. ಅಲ್ಲಿ ಹೋದಾಗ ಫೈನಲಿ ಗೊತ್ತಾಗುತ್ತೆ ನಿಜವಾಗಿ ಆ ಒಂದು ಚೀಲದಲ್ಲಿ ಯಾವುದೇ ಫುಡ್ ಇರ್ಲಿಲ್ಲ, ಬದಲಾಗಿ ಚಿನ್ನಗಳಿದ್ವು. ಯಾಕಂದ್ರೆ ಅವನೊಬ್ಬ ಪೈರೇಟ್ ಆಗಿರೋ ಕಾರಣ ಅವನ ಮುಖ್ಯ ಕೆಲಸನೇ ಅದಾಗಿದೆ, ಲೂಟಿ ಮಾಡೋದು. ಅವನು ಲೂಟಿ ಮಾಡ್ಕೊಂಡು ಬಂದಿದ್ದಾನೆ, ಆದ್ರೆ ಯಾವುದೇ ಫುಡ್ ಇಲ್ಲ. ಇದನ್ನ ನೋಡಿ ಸಾಂಜನಿಗೆ ದುಃಖ ಆಗುತ್ತೆ. ಅವನು ಹೇಳ್ತಾನೆ ಯಾಕೆ ಎಲ್ಲ ಫುಡ್ ಅನ್ನ ನಂಗೆ ಕೊಟ್ಬಿಟ್ರೆ, ನೀವೇನ್ ತಿಂತಿದ್ರಿ ಇಷ್ಟು ಸಮಯ. ಮತ್ತೆ ಇಲ್ಲಿ ಒಂದು ಎಮೋಷನಲ್ ಮೂಮೆಂಟ್ ನಮ್ಮ ಎದುರು ಕಾಣುತ್ತೆ. ಅದೇನಂದ್ರೆ ಇಷ್ಟು ಸಮಯ ಜೆಫ್ ಬದುಕ್ತಿದ್ದದು ಅವನ ಸ್ವಂತ ಕಾಲನ್ನ ಕಟ್ ಮಾಡಿ ತಿಂದು. ಅವನಿಗೆ ಬೇಕಿದ್ರೆ ಸಾಂಜನ ಕೊಂದು ಅವನನ್ನ ತಿನ್ಬೋದಿತ್ತು, ಆದ್ರೆ ಇವನೊಬ್ಬ ಲೆಜೆಂಡ್ ಅಂತ ಇಲ್ಲೇ ಪ್ರೂವ್ ಆಗುತ್ತೆ. ಕಮೆಂಟ್ಸ್ ಅಲ್ಲಿ ಸ್ಪ್ಯಾಮ್ ಮಾಡಿ ಗೈಸ್, ಜೆಫ್ ದಿ ಗೋಟ್ ಅಂತ. ಇದೇ ಟೈಮ್ಗೆ ಸಾಂಜಿ ಹೇಳ್ತಾನೆ ಆದ್ರೆ ನೀವ್ ಯಾಕೆ ಈ ರೀತಿ ಎಲ್ಲ ಮಾಡೋದಕ್ಕೆ ಹೋದ್ರೆ. ಜೆಫ್ ಹೇಳ್ತಾನೆ ನಿನ್ನ ಕನಸು ಕೂಡ ಸೇಮ್ ಆಗಿದೆ, ಆಲ್ ಬ್ಲೂ ಅನ್ನ ಸುತ್ತೋದು. ಅಟ್ಲೀಸ್ಟ್ ನನ್ನ ಕೈಯಲ್ಲಿ ಅದು ಆಗದಿದ್ರು ಕೂಡ ನೀನು ಆ ಡ್ರೀಮ್ ಅನ್ನ ಫುಲ್ಫಿಲ್ ಮಾಡ್ಬೇಕು. ಇವತ್ತಿಗೆ ಸಾಂಜಿನಿ ಅಂದಾಜಾಗೋದಿಲ್ಲ ನಾನೇನ್ ಮಾಡ್ಬೇಕು ಈಗ ಅಂತ. ಯಾಕಂದ್ರೆ ತಿನ್ನೋದಕ್ಕೂ ಏನೂ ಇಲ್ಲ. ಈಚೆಯಿಂದ ಇವನು ಕೂಡ ಕಾಲನ್ನ ಕಳೆದುಕೊಂಡಿದ್ದಾನೆ. ಆ ದಿನದಿಂದ ಸಾಂಜಿ ಪ್ರಮಾಣ ಮಾಡ್ತಾನೆ ಇವನನ್ನ ಬಿಟ್ಟು ಎಲ್ಲಿಗೂ ಕೂಡ ನಾನು ಹೋಗೋದಿಲ್ಲ ಅಂತ. ಅದಕ್ಕೋಸ್ಕರನೇ ಜೆಫ್ ಎಷ್ಟೇ ಬೈಲಿ ಸಾಂಜಿ ಅಲ್ಲಿಂದ ಹೋಗೋದೇ ಇಲ್ಲ. ಸೊ ಆ ಒಂದು ಘಟನೆಯಾಗಿ 15 ದಿನಗಳ ನಂತರ ಒಂದು ಬೋಟ್ ಸಿಕ್ಕುತ್ತೆ. ಅಂದ್ರೆ 75ನೇ ದಿನ ಇವರು ಒಂದು ಬೋಟ್ ಅಲ್ಲಿ ಅಲ್ಲಿಂದ ಹೋಗ್ಬಿಡ್ತಾರೆ. ಸೊ ಇದು ಆಗಿತ್ತು ಆಕ್ಚುಯಲ್ ಕತೆ. ನಿಜವಾಗ್ಲೂ ಗುರು ಕತೆ ಅಂದ್ರೆ ಈ ರೀತಿ ಇರ್ಬೇಕು. ಸೊ ಸಾಂಜಿ ಇಷ್ಟನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ದ. ಏನೊಂದು ಸೈಡ್ ಅಲ್ಲಿ ನಾಮಿಯನ್ನ ನೋಡ್ತೀವಿ, ಮತ್ತೆ ಇವಳು ಝೋರೋನಿಗೆ ಸ್ಟೋರಿಯನ್ನ ಹೇಳ್ತಾಳೆ. ಅದೇ ಹೊತ್ತಿಗೆ ಲುಫಿಲಿಗೆ ಬರ್ತಾನೆ ಮತ್ತೆ ಹೇಳ್ತಾನೆ ನಾಮಿ ನೀನ್ ತುಂಬಾ ಚೆನ್ನಾಗಿ ಝೋರೋನ ನೋಡ್ಕೊಳ್ತಿದ್ಯಾ, ತುಂಬಾ ಖುಷಿ ಆಯ್ತು ಅಂತ. ಆದ್ರೆ ನಾಮಿನಿಗೆ ಲುಫಿನ ಮೇಲೆ ತುಂಬಾನೇ ಕೋಪ ಇದೆ. ಯಾಕಂದ್ರೆ ಅವತ್ತು ಮಿಯೋಹಾಕನ ಎದುರು ಝೋರೋ ಫೈಟ್ ಮಾಡುವಾಗ ಲುಫಿ ಕೂಡ ತಡಿಬೋದಿತ್ತು, ಆದ್ರೆ ಅವನು ತಡಿಲಿಲ್ಲ. ಲುಫಿ ಹೇಳ್ತಾನೆ ನಾನ್ ಯಾಕೆ ತಡಿಲಿಲ್ಲ ಅಂದ್ರೆ ಝೋರೋನದ್ದು ಆಸೆ ಆಗಿತ್ತು ಅವನನ್ನ ಫೈಟ್ ಮಾಡೋದು ಅಂತ. ಹಾಗೇನೆ ನಾನ್ ತಿಳ್ಕೊಂಡಿದ್ದೆ ಝೋರೋ ಅವನನ್ನ ಸೋಲಿಸಬಹುದು ಅಂತ. ನಾಮಿ ಹೇಳ್ತಾಳೆ ಅದೆಲ್ಲ ನಂಗೆ ಗೊತ್ತಿಲ್ಲ, ನೀನಂತೂ ನಮ್ಮ ಕ್ಯಾಪ್ಟನ್ ಆಗೋದಕ್ಕೆ ಅರ್ಹನಲ್ಲ ಅಂತ ಹೇಳ್ತಾಳೆ. ಇದಾದ್ಮೇಲೆ ಸೀನ್ ಶಿಫ್ಟ್ ಆಗುತ್ತೆ ಗಾರ್ಪ್ ನ ಬಳಿಗೆ. ಗಾರ್ಪ್ ಹೇಳ್ತಾನೆ ನೋಡು ಕೋಬಿ, ನೀನು ಮತ್ತೆ ನನ್ನ ಮೊಮ್ಮಗ ಲುಫಿ ಸೇಮ್ ಕಾಣ್ತೀರಾ. ಬಾಲ್ಯದಿಂದಲೂ ನಾನೇ ಅವನನ್ನ ಟ್ರೈನ್ ಮಾಡ್ತಿದ್ದದು, ಮತ್ತೆ ನಂಗೆ ಅವನು ಪೈರೇಟ್ ಆಗೋದು ಸ್ವಲ್ಪನೂ ಇಷ್ಟ ಇರ್ಲಿಲ್ಲ. ಅವನಿಗೆ ಮೆರಿನ್ ಆಗು ಅಂತ ಎಷ್ಟೋ ಹೇಳಿದ್ದೆ, ಆದ್ರೂ ಕೂಡ ಆ ಶಂಕ್ಸ್ ನ ಜೊತೆಗೆ ಸೇರಿ ಇವನು ಕೂಡ ಪೈರೇಟ್ ಆಗೋ ಆಸೆ ಹುಟ್ಟುಬಿಟ್ಟ. ಸೊ ನನ್ನದೀಗ ಉದ್ದೇಶ ಏನಂದ್ರೆ ಹೇಗಾದ್ರೂ ಲುಫಿಯನ್ನ ಮೆರಿನ್ ಗೆ ತರಿಸೋದು ಅಷ್ಟೇ. ಕೋಬಿ ಹೇಳ್ತಾನೆ ನಾನು ಲುಫಿಯನ್ನ ಕರೆಕ್ಟ್ ಆಗಿ ಗಮನಿಸಿದೀನಿ, ಅವನು
ಯಾರಿಗೂ ತೊಂದರೆ ಕೊಡೋದಿಲ್ಲ. ಅವನು ಜಸ್ಟ್ ಅವನ ಗೋಲ್ ನ ಮೇಲೆ ಫೋಕಸ್ ಮಾಡಿದ್ದಾನೆ. ಗಾರ್ಪ್ ಹೇಳ್ತಾನೆ, ನೀನ್ ಇತ್ತೀಚೆಗೆ ತಾನೇ ನೋಡಿದವನನ್ನ, ನಾನು ಅವನ ಬಾಲ್ಯದಿಂದ ನೋಡ್ಕೊಂಡು ಬರ್ತಿದ್ದೀನಿ. ಅವನು ಬರೀ ಹುಚ್ಚಾಟ ಮಾಡ್ತಿರ್ತಾನೆ ಅಷ್ಟೇ, ನನ್ ಮಗ. ಅದಕ್ಕೆ ಲುಫಿ ತುಂಬಾನೇ ಕನ್ವಿನ್ಸ್ ಮಾಡ್ತಾನೆ, ನೀವು ಲುಫಿಯನ್ನ ಅವನಷ್ಟೇ ಬಿಟ್ಬಿಡೋದು ಚೆನ್ನಾಗಿರುತ್ತೆ, ಅಟ್ಲೀಸ್ಟ್ ಅವನು ಸ್ವಾತಂತ್ರ್ಯವಾಗಿ ಬದುಕ್ತಿದ್ದಾನೆ ಅಲ್ಲ, ಅದಕ್ಕಿಂತ ಜಾಸ್ತಿ ನಿಮ್ಗೆ ಏನ್ ಬೇಕು ಅಂತ. ಸೊ ಗಾರ್ಪ್ ನಿಗೆ ಕೂಡ ಅನ್ಸುತ್ತೆ ಇವನು ಹೇಳೋದ್ರಲ್ಲೂ ಸ್ವಲ್ಪ ಪಾಯಿಂಟ್ ಇದೆ. ಈಗ ಕತೆ ಶಿಫ್ಟ್ ಆಗುತ್ತೆ ವಾಪಸ್ ಬರಾಟೆಗೆ. ಇಲ್ಲಿಗೆ ಫಿಶರ್ ಮ್ಯಾನ್ ಗ್ಯಾಂಗ್ ಬಂದಿದೆ. ಇವನೇ ಇವರ ಹೆಡ್ ಆಗಿದ್ದಾನೆ. ಇವನ ಹೆಸರು ಆರ್ಲಾಂಗ್ ಅಂತ. ಒಳಗಡೆ ಬಂದು ಸೀಟಲ್ಲಿ ಕೂತ್ಕೊಂಡು ಹೇಳ್ತಾನೆ, ಇಲ್ಲಿನ ಚೆಫ್ ಅನ್ನ ಕರ್ಸಿ. ಅದೇ ಹೊತ್ತಿಗೆ ಜೆಫ್ ಬರ್ತಾರೆ ಮತ್ತೆ ನಿಂಗೇನ್ ಬೇಕು ಅಂತ ಕೇಳ್ತಾರೆ. ಆರ್ಲಾಂಗ್ ಹೇಳ್ತಾನೆ, ನಂಗೆ ಒಬ್ಬ ಸ್ಟ್ರಾ ಹೆಟ್ ಹಾಕಿರೋ ಹುಡುಗ ಬೇಕಾಗಿದ್ದಾನೆ. ಅವನ ಹೆಸರು ಮಂಕಿ ಡಿ ಲುಫಿ ಅಂತ. ಮತ್ತೆ ಅವನು ಗ್ರ್ಯಾಂಡ್ ಲೈನ್ ನ ನಕ್ಷೆನ ಕದ್ದಿದ್ದಾನೆ. ಜೆಫ್ ಹೇಳ್ತಾನೆ, ನಂಗೆ ಮಂಕಿ ಡಿ ಲುಫಿ ಅಂತ ಯಾರು ಕೂಡ ಗೊತ್ತೇ ಇಲ್ಲ. ನೀನ್ ಇಲ್ಲಿ ಊಟ ಮಾಡಕ್ಕೆ ಬಂದಿದ್ಯಾ ಆದ್ರೆ ಊಟ ಇದೆ ನಮ್ಮ ಹತ್ರ ಅಷ್ಟೇ. ಆರ್ಲಾಂಗ್ ಹೇಳ್ತಾನೆ, ಊಟ ಯಾಕೆ, ಊಟ ಅಂತೂ ನಿನ್ನನ್ನೇ ನಾನ್ ಮಾಡ್ಬೋದು. ನಂಗ್ ಗೊತ್ತಿದೆ ಲುಫಿ ಇಲ್ಲ ಇದ್ದಾನೆ. ಮತ್ತೆ ಒಂದ್ ವೇಳೆ ಅವನನ್ನ ಈಚೆ ಕರೆಸದಿದ್ರೆ ಇಲ್ಲಿ ಯಾರೆಲ್ಲ ಇದಾರೆ ಎಲ್ಲರನ್ನ ಕೂಡ ನುಂಗ್ ಬಿಡ್ತೀನಿ ಅಷ್ಟೇ. ಇದನ್ನ ಇಲ್ಲಿ ನಾಮಿ ಕತ್ಕೊಂಡು ನೋಡ್ತಾಳೆ. ಇನ್ನೊಂದು ಕಡೆ ಲುಫಿ ಅಂತೂ ಜೊರೋನನ ಕ್ಯಾರಿಂಗ್ ಮಾಡ್ತಿದ್ದಾನೆ ಅಂಡ್ ಉತ್ಸವ್ ಕೂಡ ಇರ್ತಾನೆ. ಇದೇ ಹೊತ್ತಿಗೆ ನಾಮಿ ಹೊರಗಡೆ ಬರೋದಕ್ಕೆ ಕರೀತಾಳೆ. ಲುಫಿಗೆ ಹೇಳ್ತಾನೆ ಏನಾಯ್ತು ಅಂತ. ಅದಕ್ಕೆ ನಾಮಿ ಹೇಳ್ತಾಳೆ, ಇಲ್ಲಿ ನಮ್ಮನ್ನ ಹುಡ್ಕೊಂಡು ಬಂದು ಆರ್ಲಾಂಗ್ ಅನ್ನೋ ಒಬ್ಬ ಪೈರೇಟ್ ಬಂದಿದ್ದಾನೆ. ಇವನು ಈ ಪೂರ್ತಿ ಈಸ್ಟ್ ಬ್ಲೂ ನಲ್ಲಿ ಖತರ್ನಾಕ್ ಆಗಿರೋ ಪೈರೇಟ್ ಆಗಿದ್ದಾನೆ. ಸಾಂಜಿನಿಗೆ ಅಂದಾಜಾಗುತ್ತೆ ಆರ್ಲಾಂಗ್ ನಿಂದ ಈಗ ಪೂರ್ತಿ ಬರಟಿಗೆ ತೊಂದರೆ ಆಗೋದ್ರಲ್ಲಿದೆ, ಹಾಗಾಗಿ ಫೈಟ್ ಮಾಡ್ಬೇಕಾಗುತ್ತೆ ಅಂತ. ಅದಕ್ಕೆ ನಾಮಿ ಹೇಳ್ತಾನೆ, ನೋಡಿ ಅದೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ, ನನ್ನ ಕಣ್ಣಿದ್ರಲ್ಲೇ ನೋಡಿದೀನಿ ಅವನಿಷ್ಟು ಕ್ರೂರ ವ್ಯಕ್ತಿ ಅಂತ. ಅದಕ್ಕೆ ಲುಫಿ ಹೇಳ್ತಾನೆ, ಫೈಟ್ ಮಾಡೋದಕ್ಕೆ ಯಾರು ಹೋಗ್ತಾರೆ, ಅವನೇ ನಮ್ಮನ್ನ ಫೈಟ್ ಮಾಡೋದಕ್ಕೆ ಬರ್ತಾನೆ, ನೀನು ಅದ್ರ ಬಗ್ಗೆ ಟೆನ್ಷನ್ ಮಾಡ್ಬೇಡ, ಆ ಮ್ಯಾಪ್ ಅನ್ನ ನೋಡ್ಕೋ ಅಷ್ಟೇ. ಇನ್ನೊಂದು ಕಡೆಯಿಂದ ಆರ್ಲಾಂಗ್ ಅಂತೂ ತುಂಬಾನೇ ತಿಂತಿದ್ದಾನೆ. ಇವನಿಲ್ಲಿದ್ದಂತ ಮನುಷ್ಯರ ಬಳಿ ಗಲಾಟೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಈ ಕೆಟ್ಟ ಮನುಷ್ಯರ ಮುಖನ ನೋಡೋದಕ್ಕೆ ನಂಗೆ ಕೋಪ ಬರುತ್ತೆ. ನಿಮ್ಮ ಕಾರಣದಿಂದಲೇ ನಮ್ಗೆ ಸ್ವಾತಂತ್ರ್ಯ ಇಲ್ಲದಾಗೆ ಆಗಿತ್ತು ಒಂದು ಟೈಮ್ ನಲ್ಲೇ. ಇದಕ್ಕೆ ಇವನೊಬ್ಬ ಹೇಳ್ತಾನೆ, ಆರ್ಲಾಂಗ್ ನೀನ್ ತಪ್ಪು ತಿಳ್ಕೊಂಡಿದ್ಯಾ, ನಾವು ಮನುಷ್ಯರು ಯಾವತ್ತೂ ಆ ರೀತಿ ಥಿಂಕ್ ಮಾಡ್ಲಿಲ್ಲ, ಅದು ಪೂರ್ವಜರಾಗಿರ್ಬೋದು ಆದ್ರೆ ನಾವಲ್ಲ. ಆರ್ಲಾಂಗ್ ಹೇಳ್ತಾನೆ, ಇಲ್ಲ ನೀವೇ ಈ ತರ ಮಾಡ್ತಿರೋದು ಅಂತ. ಅಂಡ್ ಅದೇ ಟೈಮ್ಗೆ ಮೇಲೆಯಿಂದ ಲುಫಿ ಬರ್ತಾನೆ. ಅವನ ತಲೆಯಲ್ಲಿ ಸ್ಟ್ರಾ ಹ್ಯಾಟ್ ಕಾಣುತ್ತೆ. ಸೊ ಹಾಗಾದ್ರೆ ನೀನೇ ಲುಫಿ ಆಗಿದೀಯಾ, ಆ ನಕ್ಷೆನ ಕದ್ದದ್ದು ಒಬ್ಬ ಹುಡುಗ ಅಂತ ನಾನು ತಿಳ್ಕೊಂಡಾಗ ನೀನೇನೋ ಡಾನ್ ತರ ಇರ್ತೀಯ ಅಂತ ತಿಳ್ಕೊಂಡೆ, ಆದ್ರೆ ನೀನು ಬಚ್ಚ ಆಗಿದೀಯಾ. ಅಷ್ಟರಲ್ಲೂ ನನ್ನ ನಕ್ಷೆನ ಕದ್ದೋದಕ್ಕೆ ಪ್ರಯತ್ನ ಮಾಡಿದ್ಯಲ್ಲ, ಎಲ್ಲಿಂದ ದಮ್ ಬಂತು ನಿಂಗೆ? ಐ ಥಿಂಕ್ ನಿಂಗೆ ನನ್ನ ಬಗ್ಗೆ ಗೊತ್ತಿಲ್ಲ ಕಾಣಿಸುತ್ತೆ. ಪೂರ್ತಿ ಈಸ್ಟ್ ಬ್ಲೂ ನಲ್ಲೇ ನನ್ನಷ್ಟು ಖತರ್ನಾಕ್ ಪೈರೇಟ್ ಯಾರು ಕೂಡ ಇಲ್ಲ. ಲುಫಿ ಇಲ್ಲಿ ತಮಾಷೆ ಮಾಡ್ತಾನೆ, ನೀನ್ ಯಾರಾದ್ರೆ ನಂಗೇನು, ಅದೆಲ್ಲ ಸಾಯ್ಲಿ, ನೀನು ಇಲ್ಲಿಗೆ ಹೇಗೆ ಬಂದೆ, ನಿಂಗೆ ಯಾರು ಇಲ್ಲಿಗೆ ದಾರಿ ತೋರಿಸಿದ್ರು. ಅದೇ ಹೊತ್ತಿಗೆ ಫಿಶರ್ ಮ್ಯಾನ್ ನ ಗುಂಪಿನಲ್ಲಿ ಒಬ್ಬ ಬ್ಯಾಗ್ ತೆಗಿತಾನೆ. ಇದ್ರ ಒಳಗಡೆಯಿಂದ ಬಗ್ಗಿನ ತಲೆಯನ್ನು ಹೊರಗಡೆ ತರ್ತಾರೆ. ಅಂಡ್ ಅದೇ ಟೈಮ್ಗೆ ಗೊತ್ತಾಯ್ತು ಹೇಗೆ ಇವ್ರಿಗೆ ಕರೆಕ್ಟ್ ಜಾಗ ಗೊತ್ತಾಯ್ತಂದ್ರೆ, ಲುಫಿನ ತಲೆಯಲ್ಲಿರುವಂತಹ ರಾಹೆಟ್ ಇದೆಯಲ್ವಾ, ಅದ್ರ ಒಳಗಡೆ ಬಗ್ಗಿನ ಒಂದು ಕಿವಿ ಬಿದ್ದಿತ್ತು. ಏನ್ ಗುರು ಇವನು, ಹಾಗಾಗಿ ಅವನೇನೆಲ್ಲ ಮಾತಾಡ್ಕೊಂಡಿದ್ದ ಎಲ್ಲಾನು ಕೇಳ್ಬಿಟ್ಟಿದೆ. ಅಂಡ್ ಬಗ್ಗೆ ತುಂಬಾನೇ ಫ್ಲೆಕ್ಸ್ ಮಾಡೋದಕ್ಕೆ ನೋಡ್ತಾನೆ, ನೋಡಿದ್ಯಾ ಹೇಗೆ ನಿನ್ನ ಹಿಡಿದು ಬಿಟ್ಟೆ ಹಾಗೆ ಹೀಗೆ ಅಂತ. ಸೊ ಫೈನಲಿ ನೀನು ಸಾಕು ಮಾತಾಡಿದ್ರು ಅಂತ ಹೇಳಿ ಬ್ಯಾಗ್ ಒಳಗೆ ಹಾಕ್ಬಿಟ್ರು. ಆರ್ಲಾಂಗ್ ಹೇಳ್ತಾನೆ, ನೋಡು ಲುಫಿ, ನಂಗೆ ಟೈಮ್ ಇಲ್ಲ, ನೀನು ನಕ್ಷೆ ಕೊಡು, ಮುಚ್ಕೊಂಡು ಹೋಗು ಅಂತ. ಲುಫಿ ಹೇಳ್ತಾನೆ, ನಿಂಗೆ ನಕ್ಷೆ ಬೇಕಿದ್ರೆ ಫೈಟ್ ಮಾಡುವ ಅಂತ. ಸೊ ಹೀಗೆ ಫೈಟ್ ಸ್ಟಾರ್ಟ್ ಆಗ್ಬಿಡುತ್ತೆ. ಆಕ್ಚುಲಿ ಫೈಟ್ ಶುರು ಆಗಿಂತ ಮುಂಚೆನೆ ನಮ್ಮ ಸಾಂಜಿ ಅಂತೂ ಕಿಕ್ ಹೊಡಿತಾ ಶುರು ಮಾಡ್ತಿದ್ದಾನೆ ಗುರು. ಸಾಂಜಿನ ಸ್ಪೆಷಾಲಿಟಿ ಆಗಿದೆ, ಅವನು ಕಾಲಲ್ಲಿ ಕಿಕ್ ಹೊಡಿತಾನೆ. ಲುಫಿನಿಗಂತೂ ಕಂಪ್ಲೀಟ್ ಶಾಕ್ ಆಗಿದೆ, ಹೇಗೆ ಈ ರೀತಿ ಎಲ್ಲ ಫೈಟ್ ಮಾಡೋದಕ್ಕೆ ಸಾಧ್ಯ ಅಂತ. ಆದ್ರಲ್ಲಿ ಸಾಂಜಿನಿಗೂ ಪೆಟ್ಟು ಬೀಳ್ತಿದೆ, ಅದು ಬೇರೆ ಪ್ರಶ್ನೆ. ಸೊ ಇಲ್ಲಿ ಲುಫಿ ಕೂಡ ಫೈಟ್ ಶುರು ಹಾಕೊಳ್ತಾನೆ. ಅವನ ಕೈ ಕೂಡ ರಬ್ಬರ್ ರೀತಿ ಎಳ್ಬಿಡ್ತಾನೆ. ಅಂಡ್ ಇನ್ನೊಂದು ಬದಿಲೆ ಅಂತೂ ನಾಮಿ ಜೋರ್ನ ಬಳಿ ಇದ್ದಾಳೆ ಮತ್ತೆ ಹೇಳ್ತಾಳೆ, ನಕ್ಷೆನ ಹಿಡ್ಕೊಂಡು. ಕೆಲವೊಂದು ಸಂದರ್ಭದಲ್ಲಿ ನಾವು ಎಂತ ಡಿಸಿಷನ್ ಮಾಡ್ಬೇಕಂದ್ರೆ ಅದು ತಪ್ಪಾಗಿದ್ರು ಕೂಡ ಅದು ಮಾಡ್ಬೇಕಾಗುತ್ತೆ. ಅಂದ್ರೆ ಈ ನಕ್ಷೆನ ಹಿಡ್ಕೊಂಡು ಇವಳು ಎಸ್ಕೇಪ್ ಆಗ್ತೀನಿ ಅಂತ ಇಂಡೈರೆಕ್ಟ್ ಆಗಿ ಹೇಳಿದ ರೀತಿ ಇತ್ತು ಅದು. ಈಚೆ ಕಡೆಯಿಂದ ಆರ್ಲಾಂಗ್ ಅಂತೂ ನಾಯಿ ಗೊಡ್ದಂಗ್ ಹೊಡೆದ್ಬಿಟ್ಟ ಲುಫಿನಿಗೆ. ಇದೇ ಟೈಮ್ಗೆ ಇಲ್ಲಿ ನಾಮಿ ಕೂಡ ಬರ್ತಾಳೆ ಮತ್ತೆ ಹೇಳ್ತಾಳೆ, ಆರ್ಲಾಂಗ್ ನಂಗೆ ನಕ್ಷೆ ಸಿಕ್ಕಿದೆ, ಅವನನ್ನ ಬಿಟ್ಬಿಡು, ನಾವಿಲ್ಲಿಂದ ಹೋಗೋಣ ಅಂತ. ನಿಜವಾಗಿ ಹೇಳ್ಬೇಕಂದ್ರೆ ಇವಳು ಲುಫಿಯನ್ನ ಸೇವ್ ಮಾಡ್ತಿರೋದು ಇಲ್ಲಿ. ಲುಫಿಗೆ ಅನ್ಸುತ್ತೆ ಏನ್ ಮಾತಾಡ್ತಿದ್ದಾಳೆ ಇವಳು, ಅವನ ಪರವಾಗಿ ಯಾಕೆ ಮಾತಾಡ್ತಿದ್ದಾಳೆ. ಆರ್ಲಾಂಗ್ ಹೇಳ್ತಾನೆ, ನಾನು ಇವನನ್ನ ಹೀಗಂತೂ ಬಿಡೋದೇ ಇಲ್ಲ, ಇವನನ್ನ ಕೊಂದೆ ಹೋಗೋದು. ನಾಮಿ ಹೇಳ್ತಾಳೆ, ಅವನನ್ನ ಬಿಟ್ಬಿಡು, ಅವನಂತೂ ಡೇಲ್ ಫ್ರೂಟ್ ಯೂಸರ್ ತಾನೆ, ಅವನನ್ನ ನೀರ್ಗೆ ಹಾಕ್ಬಿಡು, ಅವನು ಮುಳುಗ್ ಬಿಡ್ತಾನೆ. ಲುಫಿನಿಗೆ ನಂಬೋಕು ಆಗ್ತಿಲ್ಲ ಯಾಕೆ ನಾಮಿ ಈ ರೀತಿ ಮಾತಾಡ್ತಿದ್ದಾಳೆ ಅಂತ. ಹೀಗೆ ನಕ್ಷೆನ ಹಿಡ್ಕೊಂಡು ಹೋಗ್ತಾರೆ ಅಲ್ಲಿಂದ. ಅಂಡ್ ಲುಫಿಯನ್ನ ಪುಷ್ ಮಾಡಿ ಹೋಗಿರ್ತಾನೆ. ಇವನಂತೂ ಕಂಪ್ಲೀಟ್ ಆಗಿ ಮುಳುಗಿರ್ತಾನೆ. ಅದೇ ಜಾಗದಲ್ಲಿ ಸಾಂಜಿ ಬಂದು ಸೇವ್ ಮಾಡ್ತಾನೆ. ಸೊ ಇದಾದ್ಮೇಲೆ ವಿಷಯ ಗೊತ್ತಾಗುತ್ತೆ, ನಾಮಿ ಆರ್ಲಾಂಗ್ ನ ಜೊತೆಗೆ ನಕ್ಷೆನ ಹಿಡ್ಕೊಂಡು ಹೋಗಿದ್ದಾಳೆ ಅಂತ. ಇದಾದ್ಮೇಲೆ ಈಗ ಸೀನ್ ಶಿಫ್ಟ್ ಆಗುತ್ತೆ ಗಾರ್ಪ್ ನ ಬಳಿಗೆ. ಇಲ್ಲಿ ಕೋಬಿ ಖುಷಿಯಲ್ಲಿ ಇರ್ತಾನೆ, ಯಾಕಂದ್ರೆ ಲುಫಿಯನ್ನ ಇವನು ಟಾರ್ಗೆಟ್ ಮಾಡೋದಿಲ್ಲ ಇನ್ನು ಮುಂದೆ ಅಂತ. ಆದ್ರೆ ಗಾರ್ಪ್ ಹೇಳ್ತಾನೆ, ನಂಗೆ ಯಾರ ಮಾತಿನ ಅವಶ್ಯಕತೆ ಕೂಡ ಇಲ್ಲ, ನಾನು ಪೈರಟ್ ಅನ್ನ ಇನ್ನು ಮುಂದೆ ಜಾಸ್ತಿನೇ ಹಿಡಿಯೋದಕ್ಕೆ ನೋಡ್ತೀನಿ, ಇನ್ಕ್ಲೂಡಿಂಗ್ ಲುಫಿಯನ್ನ ಕೂಡ. ಕೋಬಿನಿಗೆ ಶಾಕ್ ಆಯ್ತು, ಇವನ್ದೇನಾಯ್ತು ಗುರು, ತಲೆ ಸರಿ ಇಲ್ವಾ ಹೇಗೆ. ಈಗ ವಾಪಸ್ ಬರಾಟೆಯಲ್ಲಿ ಶಿಫ್ಟ್ ಆಗುತ್ತೆ. ಇಲ್ಲಿ ಜೆಫ್ ಹೇಳ್ತಾನೆ, ನಂಗೆ ಗೊತ್ತಿತ್ತು ಒಂದಲ್ಲ ಒಂದು ದಿನ ಪೈರಟ್ ಗಳು ಇಲ್ಲಿಗೆ ಅಟ್ಯಾಕ್ ಮಾಡ್ತಾರೆ ಮತ್ತೆ ಪೂರ್ತಿ ಪುಡಿ ಮಾಡ್ಬಿಡ್ತಾರೆ ಅಂತ. ಸಾಂಜಿ ಅಂತೂ ಇಲ್ಲಿ ತುಂಬಾ ಕ್ಲೀನಿಂಗ್ ಮಾಡ್ತಿರ್ತಾನೆ, ಅವನ ಚಾರನೆಲ್ಲ ಸರಿಯಾಗಿ ಇಟ್ಬಿಡ್ತಾನೆ. ಜೆಫ್ ಹೇಳ್ತಾನೆ, ನಾನು ನಿಂಗೆ ಯಾವತ್ತಿಂದಲೂ ಹೇಳಿದೆ ಆಲ್ ಬ್ಲೂ ಅನ್ನ ಸುತ್ಬಿಡು, ನಿನ್ನ ಡ್ರೀಮ್ ಅನ್ನ ಫುಲ್ಫಿಲ್ ಮಾಡುವ ಅಂತ, ಆದ್ರೂ ಕೂಡ ನನ್ ಜೊತೆ ಯಾಕಿದೀಯಾ. ಎಸ್ ಗಾಯ್ಸ್, ಅದೇ ನಿಜವಾಗಿ ಕಾರಣ ಆಗಿತ್ತು. ಸಾಂಜಿ ಇಲ್ಲಿ ಯಾವಾಗ್ಲೂ ಇವನ ಜೊತೆಗೇನೆ ಇರ್ತಾನೆ, ಬದಲಾಗಿ ಅವನ ಗೋಲ್ ಅನ್ನ ಅವನ ಡ್ರೀಮ್ ಅನ್ನ ಅವನು ಆಲೋಚನೆ ಮಾಡಿರಲ್ಲ. ಜೆಫ್ ಇವನಿಗೆ ಬದುಕು ಕೊಟ್ಟಿದ್ದಾನೆ, ಅದಕ್ಕೋಸ್ಕರ ಇವನಿಗೆ ಲಾಯಲ್ ಆಗಿದ್ದಾನೆ. ಸೊ ಜೆಫ್ ತುಂಬಾನೇ ಬೊಬ್ಬೆಯಲ್ಲಿ ಹೇಳ್ಬಿಡ್ತಾನೆ, ನೋಡು ನನ್ನ ಕನಸಾಗಿತ್ತು ಆಲ್ ಬ್ಲೂ ಅನ್ನ ಸುತ್ತೋದು, ಅದನ್ನ ನಿನ್ನ ಕಣ್ಣಿನಲ್ಲಿ ನಾನು ನೋಡ್ಬೇಕು, ಹಾಗಾಗಿ ನಿನ್ನ ಕನಸನ್ನ ನನಸು ಮಾಡೋದಕ್ಕೆ ನೀನು ಆಲ್ ಬ್ಲೂಗೆ ಹೋಗ್ಲೇಬೇಕಾಗುತ್ತಾ, ಇಲ್ಲಿನ ಕೆಲಸವನ್ನ ನಾನ್ ನೋಡ್ಕೊಳ್ತೀನಿ. ಸಾಂಜಿ ಹೇಳ್ತಾನೆ, ನೀವು ನಿಜವಾಗ್ಲೂ ಹೇಳ್ತಿದ್ದೀರಾ ನಾನು ಹೋಗ್ಬೇಕು ಅಂತ. ಜೆಫ್ ಹೇಳ್ತಾನೆ, ಹೌದು, ದಯವಿಟ್ಟು ತೊಲಗು ಅಂತ. ಇನ್ನೊಂದು ಕಡೆಯಲ್ಲಿ ಈಗ ಲುಫಿ ಬಂದು ಜೋರನ ಬಳಿ ಮಾತಾಡ್ತಾನೆ, ನಿಂಗ್ ಗೊತ್ತಾ ಇವತ್ತು ತುಂಬಾನೇ ಕೆಟ್ಟ ದಿನ
ಆಗಿತ್ತು. ನಾನು ನಾಮಿಯನ್ನ ಬಚಾವ್ ಮಾಡೋದಕ್ಕೆ ಆಗ್ಲಿಲ್ಲ. ಅವಳು ಆರ್ಲಾಂಗ್ ನ ಜೊತೆ ಹೋಗಿದ್ದಾಳೆ, ನಕ್ಷೆ ಕೂಡ ಅವಳ ಬಳಿ ಇದೆ. ಹಾಗೇನೆ ಸಾಂಜಿದನಲ್ಲ, ಅವನು ಕೂಡ ಒಬ್ಬ ಒಳ್ಳೆ ಫೈಟರ್ ಅಂತ ಗೊತ್ತಾಯ್ತು. ಮತ್ತೆ ಒಂದ್ ವೇಳೆ ನೀನ್ ನಿಜ ಆಗಿದ್ರೆ ನಂಗೆ ತುಂಬಾ ಖುಷಿ ಆಗ್ತಿತ್ತು. ಝೋರೋ ದಯವಿಟ್ಟು ನೀನು ಬದುಕಿರು ಪ್ಲೀಸ್ ಅಂತ ದೇವ್ರ ಹತ್ರ ಬೇಡ್ಕೊಳ್ತೇನೆ. ಅದೇ ಟೈಮ್ಗೆ ಅವನಿಗೆ ಪ್ರಜ್ಞೆ ಬರುತ್ತೆ. ಝೋರೋ ಹೇಳ್ತಾನೆ, ನೀನ್ ಸ್ವಲ್ಪ ಜಾಸ್ತಿನೇ ಎಕ್ಸೈಟ್ಮೆಂಟ್ ಆಗಿದೆ ಕಾಣಿಸುತ್ತೆ, ಸ್ವಲ್ಪ ನನ್ನಿಂದ ಎದ್ದೇಳು ಗುರು ಅಂತ. ಅಂಡ್ ಆ ದಿನದಿಂದ ಝೋರೋನಿಗೆ ಲುಫಿ ಅಂತೂ ತುಂಬಾನೇ ಲೈಕ್ ಆಗ್ಬಿಟ್ಟ. ಲುಫಿ ಅವನ ಕ್ಯಾಪ್ಟನ್ ಆಗಿದ್ದಾನೆ. ಹಾಗೇನೆ ಒಂದು ಪ್ರಮಾಣ ಮಾಡ್ತಾನೆ ಝೋರೋ, ಲುಫಿ ಈ ದಿನದಿಂದ ನೀನೇ ನನ್ನ ಕ್ಯಾಪ್ಟನ್, ಮತ್ತೆ ನಾನು ನಿಂಗೆ ನಿಯತ್ತಲ್ಲಿ ಕೆಲಸ ಮಾಡ್ತೀನಿ. ಒಂದ್ ವೇಳೆ ನೀನೇ ನಾನು ಸಾಯ್ಬೇಕು ಅಂತ ಹೇಳಿದ್ರೆ ಅದಕ್ಕೂ ರೆಡಿ ಇದೀನಿ, ಮತ್ತೆ ನಿನ್ನನ್ನ ಯಾವತ್ತಿಗೂ ನಾನು ಸಾಯೋದಕ್ಕೆ ಬಿಡೋದಿಲ್ಲ. ಸೊ ಲಾಯಲ್ಟಿಗೆ ಇನ್ನೊಂದು ಹೆಸರೇ ಝೋರೋ ಅಂತ ಇಲ್ಲಿ ಪ್ರೂವ್ ಆಗುತ್ತೆ. ಅದೇ ಟೈಮ್ಗೆ ಉಸೋಪ್ ಕೂಡ ಬಂದಿರ್ತಾನೆ, ಯಾಕಂದ್ರೆ ಝೋರೋ ಎದ್ದಿದ್ದಾನೆ ಅಂತ ಖುಷಿ ಆಗುತ್ತೆ. ಸೊ ಲುಫಿ ಹೇಳ್ತಾನೆ, ಈಗ ನಮ್ಮ ಫಸ್ಟ್ ಕೆಲಸ ಆಗಿದೆ, ನಮ್ಮ ಮೆಂಬರ್ ಅನ್ನ ಹುಡ್ಕೋದು, ಅಂದ್ರೆ ನಾಮಿಯನ್ನ ಆಕ್ಚುಲಿ ಬಿಟ್ಬಿಡ್ಬೋದಿತ್ತು, ಆದ್ರೆ ಇವರು ಬಿಡೋದಿಲ್ಲ, ಯಾಕಂದ್ರೆ ಅವಳ ಅಗತ್ಯತೆ ತುಂಬಾನೇ ಇದೆ ಅಂತ ಇವನಿಗೆ ಫೀಲ್ ಆಗುತ್ತೆ. ಸೊ ನೆಕ್ಸ್ಟ್ ಮಾರ್ನಿಂಗ್ ಆಗ್ತಿರುವಾಗ್ಲೇ ಶಿಪ್ ಅನ್ನ ರೆಡಿ ಮಾಡ್ತಾರೆ, ಸೀದಾ ನಾಮಿಯ ಬಳಿಗೆ ಹೋಗೋದಕ್ಕೆ. ಎಲ್ಲಾನು ಇಲ್ಲಿ ರೆಡಿ ಇದೆ, ಈಗ ಹೋಗೋದೊಂದು ಬಾಕಿ ಇದೆ. ಬಟ್ ಅದೇ ಹೊತ್ತಿಗೆ ನಮ್ಮ ವಿನ್ ಸ್ಮೋಕ್ ಸಾಂಜಿಲಿಗೆ ಬರ್ತಾನೆ, ಮತ್ತೆ ಹೇಳ್ತಾನೆ, ನಾನು ಕೇಳಿದ್ದೆ ನಿಂಗೆ ಒಬ್ಬ ಅಡುಗೆಯವನು ಬೇಕಿದ್ದ ಅಂತ, ಸೊ ಬಂದಿದ್ದೀನಿ ನೋಡು ಅಂತ ಹೇಳ್ತಾನೆ. ಅಂದ್ರೆ ಇದರ ಅರ್ಥ ಸಾಂಜಿ ಕೂಡ ಇವರ ಕ್ರ್ಯೂಗೆ ಜಾಯ್ನ್ ಆಗಿದ್ದಾನೆ. ಈಗ ಇವರು 5 ಜನ ಇದ್ದಾರೆ. ಇನ್ ಮುಂದೆ ತಿನ್ನೋದಕ್ಕೆ ಏನು ಕೂಡ ಕಮ್ಮಿ ಇರೋದಿಲ್ಲ ಇವರಿಗೆ. ಸೊ ಝೋರೋನಿಗೂ ಕೂಡ ಸ್ವಲ್ಪ ಅಷ್ಟು ಇಷ್ಟ ಇರೋದಿಲ್ಲ ಸಾಂಜಿ ನೋಡೋದಕ್ಕೆ, ಅಂದ್ರೆ ಸ್ವಲ್ಪ ಅಣ್ಣತಮ್ಮನ ಜಗಳ ಇದ್ದ ಹಾಗೆ. ಅಂಡ್ ಸಾಂಜಿ ಅಂತ ಇಲ್ಲಿ ಫೈನಲ್ ಗುಡ್ ಬೈ ಅನ್ನ ಹೇಳ್ತಾನೆ. ಜೆಫ್ನಿಗೆ ತುಂಬಾನೇ ಎಮೋಷನಲ್ ಮೂಮೆಂಟ್ ಆಗಿರುತ್ತೆ. ಜೆಫ್ ಕೂಗ್ತಾ ತುಂಬಾ ಜೋರಾಗಿ ಹೇಳ್ತಾನೆ, ತೊಲಗು ಒಮ್ಮೆ ವಾಪಸ್ ಇಲ್ಲಿಗೆ ಬರ್ಬೇಡ ಅಂತ. ಅದು ಕೂಡ ತುಂಬಾನೇ ಇಬ್ರಿಗೂ ಗೊತ್ತಿದೆ ಎಷ್ಟು ಅವರು ಲವ್ ಮಾಡ್ತಾರೆ. ಜೆಫ್ ಒಬ್ಬ ತಂದೆ ಸ್ಥಾನದಲ್ಲಿದ್ದ ಹಾಗೆ ಸಾಂಜಿನಿಗೆ. ಸೊ ಹೀಗೆ ಬೋಟ್ ಅಲ್ಲಿಂದ ಹೋಗ್ಬಿಡುತ್ತೆ ತುಂಬಾ ದೂರಕ್ಕೆ. ಫೈನಲ್ ಗುಡ್ ಬೈ ಅನ್ನ ಹೇಳಿ ಆಗಿದೆ. ಈಗ ತುಂಬಾ ಎದುರು ಹೋದಾದ್ಮೇಲೆ ಲುಫಿ ಥಿಂಕ್ ಮಾಡ್ತಾನೆ, ಹೇಗೆ ನಾಮಿಯನ್ನ ಹುಡುಕೋದು, ಯಾವ ಸೈಡ್ ಹೋಗ್ಬೇಕು ಅಂತ. ಆಗ ಸಾಂಜಿ, ಉಸೋಪ್ ಮತ್ತೆ ಝೋರೋ ಸೇರಿ ಲುಫಿನಿಗೆ ಒಂದು ಗಿಫ್ಟ್ ತೋರಿಸ್ತಾರೆ. ಅದೇನಂದ್ರೆ ಬಗ್ಗಿನ ತಲೆ. ಎಸ್, ಇವನ ತಲೆಯನ್ನ ಕದ್ಕೊಂಡಿದ್ರು ಗುರು ಆ ಫೈಟ್ ನಡೀತಿರುವಾಗ. ಸೊ ಈಗ ಬಗ್ಗಿನ ಬಾಯನ್ನ ಬಿಡಿಸ್ತಾರೆ ಅಷ್ಟೇ. ಸೊ ಇದ್ರ ಪ್ರಕಾರ ನಮ್ಗೆ ನಾಮಿ ಎಲ್ಲಿದ್ದಾಳೆ, ಆರ್ಲಾಂಗ್ ಎಲ್ಲಿದ್ದಾನೆ ಅಂತ ಗೊತ್ತಾಗುತ್ತೆ. ಸೊ ಇವನು ಸತ್ಯವನ್ನು ಹೇಳ್ಬೋದಾ ಅಥವಾ ಇವರನ್ನೆಲ್ಲ ಮಂಗ ಮಾಡ್ಬೋದಾ, ಇದನ್ನ ನೋಡ್ಬೇಕಷ್ಟೇ ನೆಕ್ಸ್ಟ್ ಎಪಿಸೋಡ್ ನಲ್ಲಿ. ನೆಕ್ಸ್ಟ್ ಪಾರ್ಟ್ ಕೂಡ ಬೇಗನೆ ಬರುತ್ತೆ ಗೈಸ್. ಸೊ ನೀವು ಮಾಡ್ಬೇಕಾಗಿತ್ತು ಒಂದು ಲೈಕ್ ವಿಡಿಯೋಗೆ ಅಂಡ್ ಹೈಪ್ ಕೂಡ ಮಾಡ್ಬಿಡಿ, ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮತ್ತೆ ಒನ್ ಪೀಸ್ ಫ್ಯಾನ್ಸ್ ಗೆ ಒಂದು ಪ್ರಶ್ನೆ, ಗೋಲ್ಡಿ ರಾಜರ್ ನ ಮಗ ಯಾರು? ಸೊ ಗೈಸ್ ಮುಂದೆ ತುಂಬಾನೇ ಖತರ್ನಾಕ್ ಆಗೋದ್ರಲ್ಲಿದೆ. ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ, ಮತ್ತೆ ಸಿಗೋಣ ಇನ್ನೊಂದು ರೋಚಕ ವಿಡಿಯೋ ಜೊತೆ. ಜೈ ಕರ್ನಾಟಕ ಮಾತೆ, ಪೀಸ್.